ఒక్కడైయుంటివి బాలవత్సములలో నొప్పారితేవంతటన్ సకలోపాసితులౌ చతుర్భుజులునై సంప్రీతినే గొల్వగాన్ బ్రకట శ్రీగలవాండవైతివి అటుపై బ్రహ్మాండముల్ చూపి వల్లక ఎట్లు కొండవైతివి నీ వివిధ లీಲತ್ವಂಬು ಗಂಟಿಂಗದೆ. ಎಲ್ಲ ಹಿಂದಿಂದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ. ಕೃಷ್ಣಾವತಾರದಲ್ಲಿ ಕೃಷ್ಣ ಆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದಂತಹ ಭಗವಂತ ಕೃಷ್ಣನಾಗೆ ಅವತಾರ ಎತ್ತದ. ಆಗ ಒಬ್ಬನೇ ಕಾಣಿಸ್ತಾ ಇದ್ದ ಬ್ರಹ್ಮನಿಗೆ. ಒಕ್ಕಡೈ ಉಂಟಿವಿ, ನೀನೊಬ್ಬ ತೋರ್ತಾ ಇದ್ದೆ. ಬಾಲವತ್ಸಲನೋ ನೊಪ್ಪಾರಿತಿವಿ. ಯಾವಾಗಾದರೆ ಬ್ರಹ್ಮ ಈ ಕೃಷ್ಣನನ್ನ ಮೇಲೆ ಪ್ರಯೋಗ ಮಾಡಬೇಕು ತನ್ನ ಮಾಯೆಯನ್ನು ಅಂತ ಅವನ ಜೊತೆಗಾರರನ್ನು ಮತ್ತು ಕರುಗಳನ್ನು ಎಲ್ಲ ಯಾವಾಗಾದರೆ ಅಂತರ್ಧಾನ ಮಾಡಿ ತನ್ನ ಒಂದು ಗುಹೆಯಲ್ಲಿ ಮಲಗಿಸ್ಬಿಟ್ನೋ ಆಗೇನು ಮಾಡ್ದ ಭಗವಂತ, ತಾನೇ ಕರುಗಳಾಗಿಯೋ ಗೋಪಾಲಕರಾಗಿಯೋ ಕೊಳಲುಗಳಾಗಿಯೋ ಕೊಂಬುಗಳಾಗಿಯೋ ಆ ಹುಡುಗರ ಕೊರಳಲ್ಲಿರ್ತಕ್ಕಂಥ ಮಣಿಗಳಾಗಿ ಕರುಗಳ ಬಾಲವಾಗಿ ಎಂದಾಗ ಎಲ್ಲ ರೂಪವನ್ನೂ ತಾನೇ ತಳೆದ. ಇದೇನಿದು ಮಾಯೆ ಅಂತ ಇವನು ಬೆಚ್ಚು ಬೀಳೋಷ್ಟು ಹೊತ್ತಿಗೆ ಅಂತಟನ್ ಸಕಲೋಪಾಸಿತುಲೌ ಚತುರ್ಭುಜುಲನೈ ಸಂಪ್ರೀತಿನೇ ಗೊಲ್ವಂಗ. ಎಲ್ಲ ಕಡೆಯಲ್ಲೂ ಕೂಡ ಅವಾಗ ಹೇಗೆ ತೋರ್ದ ಬ್ರಹ್ಮನಿಗೆ ಸಕಲ ವಸ್ತುಗಳು, ಅವನ ಹಿಂದೆ ಇದ್ದಂತಹ ಗೋವತ್ಸಗಳು ಬಾಲಕರು ಎಲ್ಲರೂ ಕೂಡ ಚತುರ್ಭುಜರಾಗಿ ಪೀತಾಂಬರಗಳನ್ನು ಧರಿಸಿ ಸರ್ವಾಲಂಕಾರ ಶೋಭಿತರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮುಂತಾದ ದೇವಾನ ದೇವತೆಯರು, ಚತುರ್ವಿಂಶತಿ ತತ್ವಗಳು, ದೇವಋಷಿಗಳು ಎಲ್ಲರಿಂದಲೂ ಸೇವಿಸಲ್ಪಡ್ತಾ ಇದ್ದಾರೆ ಒಬ್ಬೊಬ್ಬರು ಆ ರೂಪ ಆಗಿ. ಚತುರ್ಭುಜರಾದಂಥ ಅನೇಕ ವಿಷ್ಣುಗಳ ರೂಪದಲ್ಲಿ ಕಾಣಿಸ್ತಾ ಬ್ರಹ್ಮನಿಗೆ. ಆವಾಗ ನೇಗೊಲ್ವಂಗ, ಆಗ ಬ್ರಹ್ಮನ ಅಹಂಕಾರ ಬೆಳೆದು ಇವನು ಭಗವಂತನ ಕಾಲ ಮೇಲೆ ಬಿದ್ದು ಸ್ತೋತ್ರ ಮಾಡಲಾಗಿ ಪ್ರಕಟ ಶ್ರೀಗಲವಾಂಡವೈತಿವಿ. ಇಡೀ ಬ್ರಹ್ಮಾಂಡವೇ ಅವನ ಎಷ್ಟೋ ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳು ಅವನ ರೋಮಕೂಪಗಳ ಒಳಗೋಗಿ ಹೊರಗೆ ಬರ್ತಾ ಇರೋ ಹಾಗೆ ಪ್ರಪಂಚವೆಲ್ಲವನ್ನೂ ಕೂಡ ಈ ಸಚ್ಚಿದಾನಂದ ಪರಬ್ರಹ್ಮ ತನ್ನ ಒಂದು ಶಕ್ತಿಯಿಂದ, ತನ್ನ ಒಂದು ಪ್ರಕಾಶದಿಂದ ಬೆಳಗ್ತಾ ಇರೋ ಹಾಗೆ ಪ್ರಕಟ ಶ್ರೀಗಲವಾಂಡವೈತಿವಿ. ಪ್ರಕಟವಾಗಿರ್ತಕ್ಕಂಥ ಇಡೀ ಬ್ರಹ್ಮಾಂಡಗಳೆಲ್ಲವೂ ನೀನೇ ಅನ್ನತಕ್ಕಂತಹ ಒಂದು ವೈಭವದಿಂದ ಕಾಣಿಸ್ಕೊಂಡೆ. ಅಟುಪೈ ಬ್ರಹ್ಮಾಂಡಮುಲ್ ಸೂಪಿ ಒಲ್ಲಕ, ಈಗ ಅದನ್ನೆಲ್ಲ ಮತ್ತೆ ಉಪಸಂಹಾರ ಮಾಡಿ, ಅದೆಲ್ಲ ಸಾಕು ಒಲ್ಲಕ, ಅದೆಲ್ಲ ಸಾಕು ಅಂತಂದ್ಬಿಟ್ಟು ಎಲ್ಲವನ್ನು ಉಪಸಂಹಾರ ಮಾಡಿ ನೀನು ಒಕ್ಕೊಂಡವೈತಿವಿ. ನೀನೀಗ ಮತ್ತೆ ನನ್ನ ಕಣ್ಣು ಮುಂದೆ ಒಬ್ಬನೇ ಆಗಿ ತೋರ್ತಾ ಇದೀಯ. ನೀ ವಿವಿಧ ಲೀಲತ್ವಂಬು ಗಂಟಿಗದೆ, ನಿನ್ನ ವಿಧವಾದಂತಹ ಯಾರಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಊಹಿಸಲು ಕೂಡ ಸಾಧ್ಯವಿಲ್ಲದೆ ಇರತಕ್ಕಂಥ ನಿನ್ನ ಇಷ್ಟು ರೀತಿಯ ವಿವಿಧವಾದಂತಹ ಲೀಲೆಗಳನ್ನು ನನಗೆ ತೋರಿಸಿದ್ಯಲ್ಲ, ಇದು ನಿನ್ನ ಅನುಗ್ರಹವೇ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ವಿನುಮೋ ಈಶ್ವರ ವೇಲ್ಪಲನ್ ವೆಲುಗು ನೀ ವಿಶ್ವಂಬು ನೀ ಮಾಯಗಾ ಕನಿಜಂಬೈನ ಯಶೋದ ಎಟ್ಲುಗನಿಯೇನ್ ಗನ್ನಾರ ನೀ ಕುಕ್ಷಿಲೋಂಗನೆಂಬೋ ಕ್ರಮರಂಗಾಂಚನೆ ಭವದ ಪಾಂಗಶ್ರೀ ಪ್ರಪಂಚಂಬು ಚಕ್ಕನಲೋನವು ವೆಲಿಯೋನು ಲೋನು ವೆಲಿಯುಂಗಾದೇಂದನ್ಯಂಬಗುನ್. ಬ್ರಹ್ಮಸ್ತೋತ್ರ ಮುಂದುವರಿತಾ ಇದೆ. ಬ್ರಹ್ಮ ತನ್ನ ಮಾಯೆಯನ್ನು ಬೀಸುವುದಕ್ಕೆ ಹೋಗಿ ಪರಾಜಿತನಾಗಿ ಕೃಷ್ಣನ ಈಗ ನಿಜವಾದ ತತ್ವವನ್ನು ತಿಳಿದು ಈಗ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನಿಗೆ ಇನ್ನೂ ಆಶ್ಚರ್ಯ, ಇದೇನು ಹೊರಗಡೆ ಕಾಣಿಸ್ತಾ ಇರತಕ್ಕಂಥ ಪ್ರಪಂಚ ಎಲ್ಲ ಬರೀ ಈ ಕೃಷ್ಣನ ಮಾಯೆ ಅಷ್ಟೇ ಅನ್ನತಕ್ಕಂಥದ್ದನ್ನು ಮತ್ತೆ ಮತ್ತೆ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ತನ್ನ ಮಾಯೆಯನ್ನು ದಮನ ಮಾಡಿದಂಥವನು, ಮಾಯಾ ದಮನ ಅವನು. ವಿನುಮೋ ಈಶ್ವರ, ಓ ಈಶ್ವರ, ವೇಲ್ಪಲನ್ ವೆಲುಗು ನೀ ವಿಶ್ವಂಬು ನೀ ಮಾಯಗಾಕ. ಹೊರಗಡೆ ಕಾಣ್ತಾ ಇರ್ತಕ್ಕಂಥ ಈ ಪ್ರಪಂಚ ಎಲ್ಲ ಕೂಡ ನಿನ್ನದೇ ಮಾಯೆ. ಯಾಕೆ ಇರ್ತಕ್ಕಂಥವನು ನೀನೊಬ್ಬನೇ.
ಆದರೆ ಎಲ್ಲರಿಗೂ ಪ್ರಪಂಚವಾಗಿ ತೋರ್ತಾ ಇದೆಯಲ್ಲ, ಆದ್ದರಿಂದ ಇದೆಲ್ಲವೂ ಕೂಡ ನಿನ್ನ ಮಾಯೆ. ಯಾಕೆ ಇದೆಲ್ಲ ನೀ ವಿಶ್ವಂಬು ನೀ ಮಾಯಗಾಕ ನಿಜಂಬೈನ ಯಶೋದ ಎಟ್ಲುಗನಿ. ಹೊರಗಡೆ ಕಾಣ್ತಾ ಇರೋದೆಲ್ಲ ಮಾಯೆ ಅಂತಲೇ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಹೊರಗಡೆನೂ ಕಾಣ್ತಾ ಇದ್ಲು, ನೀನು ನಿರ್ಮಿಸಿರ್ತಕ್ಕಂಥ ಈ ಮಾಯಾ ಪ್ರಪಂಚದಲ್ಲೇ ಯಶೋದೆ ನಿಂತಿದ್ಲು. ಅವಳು ಮುಂದೆ ನೀನು ನಿಂತಿದ್ದೆ ಮಣ್ಣು ತಿಂದಂಥ ಸಂದರ್ಭದಲ್ಲಿ. ಬಾಯಿ ನೀನು ತಾಯಿ ಮಣ್ಣು ತಿಂದಿದೆಯಾ ಬಾಯಿ ತೆಗಿ ಅಂತಂದಾಗ ಆ ಅಂತ ತೋರಿದಾಗ ನಿನ್ನ ಹೊಟ್ಟೆಯಲ್ಲೇ ಈ ವಿಶ್ವ ಎಲ್ಲ ಪುನಃ ಕಾಣಿಸ್ತಾ ಇತ್ತು, ಹೊರಗಡೆನೂ ಕಾಣಿಸ್ತಾ ಇತ್ತು, ಹಾಗಾದರೆ ನಿನ್ನ ಒಳಗಡೆನೂ ಕಾಣಿಸ್ತಾ ಇತ್ತು. ಯಶೋದೆ ಹೊರಗಡೆ ಇರೋ ಈ ಪ್ರಪಂಚವೆಲ್ಲವೂ ಕೂಡ ಯಶೋದೆಗೆ ನಿನ್ನ ಒಳಗೆ ಹೇಗೆ ಕಾಣಿಸ್ತು? ಹಾಗಾದರೆ ಕನ್ನಾರ ನೀ ಕುಕ್ಷಿಲೋಗನೆ, ಆಗ ತಾಯಿಗೆ ನೀನು ಬಾಯಿ ತೆಗೆದು ತೋರಿಸಿದಾಗ ಈ ಪ್ರಪಂಚವನ್ನೆಲ್ಲ ನಿನ್ನ ಹೊಟ್ಟೆಯೊಳಗೆ ಇಡೀ ಪ್ರಪಂಚವನ್ನೇ ಕಂಡಳು. ಕರ್ಮರಂಗಾಂಚನೆ ಮತ್ತೆ ಇನ್ಯಾವತ್ತಾದರೂ ತೋರಿಸಿದೀಯ ನೀನು? ಇಲ್ಲ. ಆಗ ಆ ತಾಯಿಗೆ ವಿಶ್ವರೂಪ ತೋರಿಸಿದಾಗ ನಿನ್ನ ಹೊಟ್ಟೆಯೊಳಗೂ ಪ್ರಪಂಚ ತೋರಿಸ್ದೆ, ಹೊರಗಡೆಯೂ ಕೂಡ ನಿನ್ನ ಈ ಮಾಯೆಯ ಪ್ರಪಂಚವನ್ನು ತೋರಿಸ್ದೆ. ಭವದ ಪಾಂಗಶ್ರೀ ಪ್ರಪಂಚಂಬು ಚಕ್ಕನ ಲೋನವು ವೆಲಿಯೋನು. ಈ ನಿನ್ನ ಕಡೆಗಣ್ಣ ನೋಟದಿಂದ ಸೃಷ್ಟಿಯಾಗಿರತಕ್ಕಂಥ ಈ ಪ್ರಪಂಚ ಎಲ್ಲವೂ ಕೂಡ ನಿನ್ನ ಮಾಯೆ. ಅದರಿಂದ ಅದೆಲ್ಲವೂ ನಿನ್ನ ಒಳಗೂ ಇರುತ್ತೆ, ಹೊರಗಡೆನೂ ಇರುತ್ತೆ. ಲೋನವು ವೆಲಿಯೋನು, ನಿನ್ನ ಒಳಗಡೆನೇ ಇದೆ, ನೀನು ವಿಶ್ವವಿಗ್ರಹ ನೀನು. ಸೊ ಅದರಿಂದ ಇಡೀ ಪ್ರಪಂಚ ನಿನ್ನೊಳಗೆ ಇದೆ. ಅದನ್ನು ಹೊರಗಡೆ ಇದೆ ಅಂತ ನಮಗೆ ಭಾಸವಾಗಬೇಕು. ನಿನ್ನನ್ನು ಕಾಣಲಿಕ್ಕೆ ಶಕ್ತಿ ಇಲ್ಲದೆ ಇರೋರಿಗೆ ಹೊರಗಿನ ಪ್ರಪಂಚವಾಗಿ ಕಾಣಿಸ್ತಾ ಇದೆ. ಲೋನು ವೆಲಿಯುನ್. ಸೊ ಇವಾಗ ಹೊರಗಡೆ ಇರೋದೆಲ್ಲ ನಿನ್ನ ಒಳಗೆ ಯಶೋದೆಗೆ ತೋರಿಸ್ದೆ, ನಮಗೆ ನಿನ್ನೊಳಗೆ ಇರೋ ಈ ವಿಶ್ವವಿಗ್ರಹನಾದ ನಿನ್ನೊಳಗೆ ಇರ್ತಕ್ಕಂಥ ಈ ಪ್ರಪಂಚ ಎಲ್ಲ ಹೊರಗಡೆನೂ ಕಾಣಿಸ್ತಾ ಇದೆ. ಲೋನು ವೆಲಿಯುಂಗಾದೆ ದದಂ ನೆಂಬಗುನೆ. ಹಾಗಾದರೆ ನಿನ್ನ ಒಳಗೆ ಹೊರಗೆ, ಒಳಗೂ ಇದೆ ಹೊರಗೂ ಇದೆ. ಇವಾಗ ಹಾಗಾದರೆ ಈ ಜಗತ್ತೆಲ್ಲ ಮಾಯಾಮಯ ಅಂತ ನೀನೇ ಪ್ರಕಟ ಮಾಡಿದ ಹಾಗಾಯಿತು. ಹೊರಗೂಡೇನು ಸತ್ಯವಾಗಿ ತೋರ್ತಾ ಇದೆ, ನೀನು ಹೊಟ್ಟೆ ಒಳಗೂ ಕೂಡ ಅದು ಸತ್ಯವಾಗೇ ತೋರ್ತಾ ಇದೆ. ಮಾಯಾಯ ಪ್ರಪಂಚ ಇದು. ನೀನು ಮಾಯಾ ದಮನ ಈಶ್ವರ. ನೀನಾದರೆ ಏನು ಮಾಯೆ ಬೇಕಾದ್ರೂ ನಿನ್ನ ಮಾಯಾ ವಿಲಾಸವನ್ನು ತೋರಿಸ್ತೀಯ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಚತುರ್ಮುಖನಾದ ಎರುಗ ನಿವಾರಿಕಿದೋತು ನಿರಿಂ ಪ್ರಕೃತಿಂಜೇರಿ ಜಗಮು ನಿರ್ಮಿಂಪಂಗನಾತೆರಂಗುನ ರಕ್ಷಿಂಪಂಗನೀತೆರಂಗುನ ಬ್ರಹರಿಂಪರುದ್ರುತೆರಂಗುನ ನೀಶ. ಈಶಾ, ಹೇ ಈಶ್ವರ, ಎಲ್ಲವನ್ನೂ ಕೂಡ ಅದ್ವಯಂ ಶಿಷ್ಯತೆ ಅಂತಂದರೆ ಈ ಪ್ರಪಂಚವೆಲ್ಲವೂ ಬ್ರಹ್ಮಾದ್ವಯಂ ಅಂದರೆ ಬ್ರಹ್ಮ ಬಿಟ್ಟು ಬೇರೆ ಇನ್ನೇನು ಇಲ್ಲವೇ ಇಲ್ಲ. ಅಂತಹ ಈ ಪ್ರಪಂಚದಲ್ಲಿ ನಿನ್ನ ತತ್ವವನ್ನು, ನಿನ್ನ ಯಾಥಾತ್ಮ್ಯವನ್ನು ಅಂದರೆ ನಿನ್ನ ಸತ್ಸ್ವರೂಪವನ್ನು ಅರಿಯದೇ ಇರತಕ್ಕಂಥವರಿಗೆ ಎರುಗನಿವಾರಿಕೆ, ಅವರಿಗೆ ದೋತುವು ಅಂದರೆ ಅವ್ರಿಗೆ ಹೇಗಪ್ಪ ನೀನು ತೋರಿಸ್ಕೊಳ್ತೀಯ ಅಂತಂದರೆ, ದೇಹಾತ್ಮಾಭಿಮಾನ ಸ್ವತಂತ್ರಾಭಿಮಾನ ಇವೆಲ್ಲ ಹೆಚ್ಚಿರೋರೇ ಎರುಗನಿವಾರು ಅಂದರೆ ಅವರಿಗೆ ತಿಳಿಯಲ್ಲ. ಎಲ್ಲವೂ ಬ್ರಹ್ಮನೇ ಇರತಕ್ಕಂಥದ್ದು, ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನತಕ್ಕಂಥ ಸತ್ಯವನ್ನು ಅರಿಯದೇ ಇರತಕ್ಕಂಥ ಅಜ್ಞಾನಿಗಳಿಗೆ ಹೇಗೆ ತಿಳಿಯುತ್ತೆ ಅಂತಂದರೆ, ನೇರಿಂ ಪ್ರಕೃತಿಂಜೇರಿ ಜಗಮು ನಿರ್ಮಿಂಪಂಗ ನಾತೆರಂಗುನ ಅಂತಂದರೆ ನೀನು ಪ್ರಕೃತಿ ಗುಣಗಳಾದಂಥ ರಜಸ್ತಮಸ್ಸುಗಳನ್ನೆಲ್ಲ ಉಂಟು ಮಾಡಿ ಸೃಷ್ಟಿಗೋಸ್ಕರ ನೀನೇ ಪ್ರಕೃತಿಯನ್ನು ಸೇರಿ ನೀನು ಈ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರಜೋಗುಣ ಹೆಚ್ಚಿರತಕ್ಕಂಥ ನನ್ನಂತೆ ಸೃಷ್ಟಿ ಮಾಡತಕ್ಕಂತಹ ರಜೋಗುಣ ಸಮುದ್ಭೂತನಾದಂಥ ಬ್ರಹ್ಮ ಇವನೇ ಸೃಷ್ಟಿ ಮಾಡೋದು, ಬ್ರಹ್ಮ ಚತುರ್ಮುಖ ಬ್ರಹ್ಮ ಅನ್ನೋ ರೀತಿ ಕಾಣಿಸ್ಕೊಳ್ತೀಯ. ರಕ್ಷಿಂಪಂಗ ನೀತೆರಂಗುನ, ಸ್ಥಿತಿಕರ್ತನಾಗಿ ರಕ್ಷಿಸ್ತಕ್ಕಂಥವನು, ಎಲ್ಲ ಸೃಷ್ಟಿಯನ್ನು ಪಾಲಿಸಿ ಪೋಷಿಸ್ತಕ್ಕಂತಹವನಾಗಿ ನಿನ್ನ ರೂಪದಲ್ಲೇ ವಿಷ್ಣು ರೂಪದಲ್ಲಿ ನೀನು ಕಾಣಿಸ್ಕೊಳ್ತೀಯ. ಬೃಹರಿಂಪ ರುದ್ರತರಂಗುನ, ಎಲ್ಲ ಈ ಪ್ರಪಂಚವನ್ನೆಲ್ಲವನ್ನೂ ಕೂಡ ಲಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರುದ್ರನಂತೆ ತಮೋಗುಣವನ್ನು ನೀನು ನಿನ್ನ ಮೇಲೆ ಆವರಿಸ್ಕೊಂಡು ರುದ್ರನಂತೆ ಕಾಣಿಸ್ತೀಯ. ಆದರೆ ಇರ್ತಕ್ಕಂತಹವನ್ನೆಲ್ಲ
ಖಲ್ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ರೀತಿಯಲ್ಲಿ ನೀನೊಬ್ಬನೇ ಇರ್ತಕ್ಕಂತಹವನು ಹೇ ಈಶಾ. ಜಲಚರ ಮೃಗಭೂಸುರ ನರ ಕುಲಮುಲ ಜನ್ಮಿಂಚಿತಿವೋ ಕುಜನುಲಂಜರುಪಂ ಜಲಿಮಿನಿ ಸುಜನುಲ ಮನುಪನು ದಲಪೋಯಂಗರಾದು ನೀ ವಿಧಂಬುಲನಂತ. ಹೇ ಅನಂತ ನೀನು, ಆದಿಯೂ ಇಲ್ಲ ನಿನಗೆ ಅಂತ್ಯವೂ ಇಲ್ಲ, ಅಜ ಅನಂತ ಎರಡೂ ಕೂಡ ನೀನು. ನಿನ್ನ ಈ ನಿನ್ನ ವಿಧವಾದಂತಹ ಲೀಲೆಗಳು ತಲಪೋಯಂಗರಾದು, ಅದನ್ನು ಊಹಿಸಕ್ಕೆ ಕೂಡ ಯಾರಿಗೂ ಸಾಧ್ಯವೇ ಆಗಲ್ಲ. ನೀನು ಯಾವಾಗ ಯಾಕಾಗಿ ಯಾವ ರೂಪ ಎತ್ತುತ್ತೀಯ, ಏನೇನಿದೆ ಈ ನಿನ್ನ ಲೀಲೆಗಳು ಅನ್ನತಕ್ಕಂಥವನ್ನ ತಿಳಿದವರು ಯಾರು? ಹೇಗೆ ಹೇಗೆ ನೀನು ಬರ್ತೀಯ, ಏನಕ್ಕೋಸ್ಕರ ಬರ್ತೀಯ? ಕುಜನುಲನ್ ಜರುಪಂ ಜಲಿಮಿನಿ ಸುಜನುಲ ಮನುಪನು. ಅಂದರೆ ಕುಜನುಲ ಜರುಪಂ ಅಂತಂದರೆ ದುಷ್ಟರನ್ನ ಶಿಕ್ಷಿಸಲಕ್ಕಾಗಿ, ಜಲಿಮಿನಿ ಸುಜನುಲ ಮನುಪನು ಸುಜನರನ್ನ ರಕ್ಷಣೆ ಮಾಡೋದಕ್ಕಾಗಿ ನೀನು ಈ ಎಲ್ಲ ನಿನ್ನದೇ ಆದಂಥ ಯೋಗ ಮಾಯೆಯನ್ನ ಆಶ್ರಯಿಸಿ ನೀನು ವಿಧವಾಗಿ ಕಾಣಿಸ್ಕೊಳ್ತೀಯ. ನಿನ್ನ ಅವತಾರಗಳನ್ನು, ನಿನ್ನ ರೂಪಗಳನ್ನು ಊಹಿಸ್ಕೊಳ್ಳಕ್ಕೆ ಕೂಡ ನಮಗೆ ಸಾಧ್ಯವಿಲ್ಲ. ಭಗವಂತನೇ ಗೀತೆಯಲ್ಲಿ ಹೇಳಿದ ಹಾಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹೀಗೆ ಜನ್ಮರಹಿತನಾದಂತಹ ನೀನು ಜಲಚರ ಅಂತಂದರೆ ಜಲಜಂತುಗಳಲ್ಲಿ ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಅವತಾರ ಮಾಡಿದೆಯಾ. ಮೃಗ ಭೂಸುರ ನರ, ಮನುಷ್ಯರಲ್ಲಿ ನರ ರೂಪದಲ್ಲಿ, ರಾಮಕೃಷ್ಣಾದಿ ರೂಪದಲ್ಲಿ, ಋಷಿಗಳಲ್ಲಿ ನಾರದ, ಭೂಸುರರು ಅಂದರೆ ಋಷಿಗಳು ಮತ್ತು ಬ್ರಾಹ್ಮಣರು, ಬ್ರಹ್ಮವನ್ನೇ ಆರಾಧಿಸ್ತಕ್ಕಂಥವರಲ್ಲಿ ನಾರದಾದಿ ರೂಪದಿಂದ ಕಾಣಿಸ್ಕೊಳ್ತೀಯ. ಜಲಚರ ಮೃಗ ಭೂಸುರ ನರ ಕುಲಮುಲ ಜನ್ಮಿಂಚಿತಿವು, ಜನ್ಮರಹಿತ ನೀನು, ಆದರೂ ಕೂಡ ದೇವತೆಗಳಲ್ಲಿ ವಾಮನಾದಿ ರೂಪದಲ್ಲಿ, ಋಷಿಗಳಲ್ಲಿ ನಾರದಾದಿ ಬ್ರಹ್ಮ ಋಷಿಗಳ ರೂಪದಲ್ಲಿ, ಮನುಷ್ಯರಲ್ಲಿ ರಾಮ ಕೃಷ್ಣ ಅವತಾರ, ರಾಮಾವತಾರ, ಕಪಿಲಾವತಾರ ಈ ರೂಪದಿಂದ, ತಿರ್ಯಕ್ ಜಂತುಗಳು ಮೃಗರೂಪ ಅಂತಂದರೆ ಅರ್ಧ ನರ ಅರ್ಧ ಮೃಗ ರೂಪದಲ್ಲಿ ನರಸಿಂಹಾದಿ ರೂಪ, ಜಲಚರಗಳು ಅಂತಂತಂದರೆ ಮತ್ಸ್ಯ ಕೂರ್ಮಾದಿ ರೂಪದಲ್ಲಿ ಎಲ್ಲ ಬೇರೆ ಬೇರೆ ರೂಪಗಳು, ಆ ಸಂದರ್ಭಕ್ಕೆ ಹೇಗೆ ಬೇಕೋ ಆ ರೀತಿಯಾಗಿ ರೂಪ ತಳೆದು ನೀನು ಅವತಾರ ಮಾಡ್ತೀಯ. ಇದೆಲ್ಲ ಏನಕ್ಕೆ ಅಂತಂದರೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಕ್ಕಾಗಿ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಅದರಿಂದ ಅದ್ವಿತೀಯನಾದಂತಹ ನಿನ್ನಲ್ಲಿ ತೋರ್ತಕ್ಕಂತಹ ಈ ನಾನಾ ರೂಪಗಳು ಕೂಡ ಆಗ ನೆರವೇರಬೇಕಾಗಿರತಕ್ಕಂತಹ ಶಿಷ್ಟರನ್ನು ಪರಿಪಾಲಿಸುವುದಕ್ಕೆ, ದುಷ್ಟತನವನ್ನು ನಿಗ್ರಹ ಮಾಡಲಿಕ್ಕೆ ನೆರವೇರಬೇಕಾಗಿರ್ತಕ್ಕಂಥ ಕಾರ್ಯ ನಿಮಿತ್ತವಾಗಿ ನಿನ್ನ ಮಾಯೆಯಿಂದ ಇವೆಲ್ಲವನ್ನು ಕೂಡ ನೀನು ಕಲ್ಪಿಸಿದ್ದೀಯ. ನೀ ವಿಧಂಬುಲು ಅನಂತ ತಲಪೋಯಂಗರಾದು, ಯಾರಿಗೂ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆ, ಯಾವಾಗ, ಏನು ಅನ್ನತಕ್ಕಂಥ, ಎಲ್ಲಿ ಹೇಗೆ ಅವತಾರ ಎತ್ತುತ್ತಾನೆ ಅನ್ನತಕ್ಕಂಥದ್ದು ಯಾರ ಊಹೆಗೂ ಬರಲ್ಲ, ಯಾರ ಯೋಚನೆಗೂ ಕೂಡ ಬರಲ್ಲ. ನೀನು ಅನಂತವಾದಂತಹವನು, ನಿನ್ನ ಶಕ್ತಿ ಸಾಮರ್ಥ್ಯಗಳು ಅನಂತ, ನೀನು ಬೀರತಕ್ಕಂಥ ಮಾಯೆ ಅನಂತ, ನೀನು ಅವತಾರ ಎತ್ತತಕ್ಕಂತಹ ರೂಪಗಳು ಕೂಡ ಅನಂತವಾದವು. ಮೃಬ್ಬುಗೊಲಿಪಿ ಯೋಗಮಾಯ ನಿದ್ರಿಂಚಿನ ಓ ಪರಾತ್ಮಭೂಮ ಯೋಗಿರಾಜ ಏತೆರಂಗುಲೆನ್ನಿಯಪ್ಪಡೆಚ್ಚೋಟ ನೀ ಹೇಳಲೆವ್ವಂಡೆರುಂಗುನೋ ಈಶ್ವರೇಶ. ನೀನು ಈಶ್ವರರಿಗೆ ಈಶ, ಪರಾತ್ಪರ ಪರಮೇಶ್ವರ ನೀನು ಸ್ವಾಮಿ. ನೀನೇನು ಮಾಡಿದ್ದೀಯ? ಮೃಬ್ಬುಗೊಲಿಪಿ, ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿ ಒಬ್ಬರಿಗೂ ಕೂಡ ನಿನ್ನ ಮಾಯೆಯಿಂದ ನೀನು ಅವ್ರನ್ನ ಮಬ್ಬು ಅಂತಂದರೆ ಆ ಒಂದು ಅಜ್ಞಾನದಲ್ಲಿ ಅಥವಾ ನಿನ್ನ ಮಾಯೆಯನ್ನು ಎಲ್ಲರಿಗೂ ಕೂಡ ನೀನು ಬೀಸಿಬಿಟ್ಟಿರ್ತೀಯ. ಏನಪ್ಪ ಮಾಯೆ ಭಗವಂತ ಬೀಸಿರ್ತಕ್ಕಂಥದ್ದು ಅಂತಂದರೆ, ಪ್ರಪಂಚದಲ್ಲಿ ಈಗ ಇರತಕ್ಕಂಥವನು ಅಪರಬ್ರಹ್ಮ ಒಬ್ಬನೇ. ಆದರೆ ಇಲ್ಲಿರ್ತಕ್ಕಂಥ ಜೀವಿಗಳೆಲ್ಲರೂ ಕೂಡ ನಾನು, ಎಲ್ಲರೊಳಗೂ ಕೂಡ ನಾನು ನೀನು ಬೇರೆ ನಾನು ಬೇರೆ ಅನ್ನೋದಕ್ಕಂಥ ಒಂದು ಭಾವನೆಯ ಮಬ್ಬಿನಲ್ಲೇ ಇರ್ತೀವಿ ನಾವು. ಆದರೆ ನೀನೆಲ್ಲಿರ್ತೀಯಾಗ? ನೀನು ಪರಾತ್ಮ ಭೂಮ,
ಪ್ರತಿ ಒಂದು ಅಣು ರೇಣು ತೃಣ ಕಾಷ್ಟ ಚರ ಅಚರ ಜೀವ ಸಜೀವ ಎಲ್ಲ ಪ್ರಾಣಿಗಳ ಒಳಗೆ ಪರಾತ್ಮಭೂವನಾಗಿರ್ತೀಯ. ಹೇಗಿರ್ತೀಯ ನೀನು? ಯೋಗಿ ರಾಜನಾಗಿರ್ತೀಯ. ಏನನ್ನೂ ಅಂಟಿಸ್ಕೊಳ್ಳಲ್ಲ. ಸಾಕ್ಷಿ ಚೈತನ್ಯನಾಗಿ ಎಲ್ಲರೊಳಗೂ ಇರ್ತೀಯ. ಅವರ ಕರ್ಮಗಳಾಗಲಿ ಅವರ ಕಾರ್ಯಗಳಾಗಲಿ ಯಾವುದನ್ನು ನಿನಗೆ ಲೇಪವಿಲ್ಲ. ನಿರ್ಲೇಪನಾಗಿ ಅಂತೂ ಎಲ್ಲರೊಳಗೂ ನಾನು ಅನ್ನತಕ್ಕಂಥ ಅಹಂ ಅನ್ನತಕ್ಕಂಥ ತತ್ವವಾಗಿ ಎಲ್ಲರೊಳಗೂ ಬೆಳಗ್ತಾ ಇರ್ತೀಯ. ಆದರೆ ನೀನೇ ಬೆಳಗ್ತಾ ಇರತಕ್ಕಂಥದ್ದು ಅನ್ನೋ ಜ್ಞಾನ ಅವರಿಗೆ ಇರಲ್ಲ. ನೀನು ಅಲ್ಲಿ ಒಳಗಡೆ ಯೋಗ ಮಾಯೆಯಾಗಿ ಯೋಗ ಪುರುಷನಾಗಿ ಯೋಗಿ ರಾಜನಾಗಿ ನಿದ್ರೆ ಮಾಡ್ತಾ ಇದ್ದಾಗ ಅಂದ್ಕೊಳ್ತಾರೆ ಅವರೆಲ್ಲರೂ. ಅವ್ರಿಗೆ ನಾನು ಬೇರೆ ಅವನು ಬೇರೆ ಅನ್ನತಕ್ಕಂಥ ಒಂದು ಮಬ್ಬು ಕವಿದು ಬಿಟ್ಟಿರುತ್ತೆ. ನೀ ಏತೆರಂಗುಲೆನ್ನಿ ಎಪ್ಪಡೆಚ್ಚೋಟ ನೀ ಹೇಳಲು ಅಂದರೆ ಲೀಲೆಗಳು. ನಿನ್ನ ಲೀಲೆಗಳು ಯಾರಿಗೆ ಅರ್ಥವಾಗಕ್ಕೆ ಸಾಧ್ಯ? ಏತರಂಗುಲು ಯಾವ್ಯಾವ ರೀತಿಯಾಗಿ ನೀನು ಲೀಲೆ ಮಾಡ್ತೀಯೋ. ಯಾಕೆ ಅವರಿಗೆಲ್ಲ ಭ್ರಮೆಯಲ್ಲಿದ್ದಾರೆ. ಅವರು ಇದು ನಾನು ಅದು ನೀನು ಅಂತ ಬೇರೆ ಬೇರೆ ಅನ್ನತಕ್ಕಂಥ ಒಂದು ಮಬ್ಬಿನಲ್ಲಿದ್ದಾರೆ. ನೀನು ಅವರೊಳಗೆ ಇದ್ದರೂ ಕೂಡ ಅವರಿಗೆ ನೀನು ನಿದ್ರೆ ಮಾಡ್ತಾ ಇದ್ದೀಯೇನೋ, ಯೋಗ ನಿದ್ರೆಯಲ್ಲಿದೆಯೇನೋ ಅವರೊಳಗೆ ಅನ್ನೋ ರೀತಿಯಲ್ಲಿ ಇರ್ತೀಯ. ಯಾವುದಕ್ಕೂ ಅಂಟಿ ತೋಚಲ್ಲ. ಆ ನಿನ್ನ ಲೀಲೆಗಳು ಯಾರಿಗೆ ಗೊತ್ತಾಗುತ್ತೆ? ನೀ ಹೇಳಲು ಎವ್ವುಡೆರಂಗು ಯಾರಿಗೆ ತಿಳಿಯುತ್ತೆ? ಏತರಂಗುಲೋ ಯಾವ್ಯಾವ ರೀತಿಯಲ್ಲಿ ನೀನು ಮಾಯೆಯಿಂದ ಈ ಪ್ರಪಂಚದ ನಾಟಕಗಳನ್ನೆಲ್ಲ ಆಡ್ತೀಯೋ, ಎನ್ನಿ ಎಷ್ಟು ವಿಧವಾಗಿ ಆಡ್ತೀಯೋ, ಎಪ್ಪುಡೋ ಯಾವಾಗ ಮಾಡ್ತೀಯೋ ನಿನ್ನ ಮಾಯೆ ಅರ್ಥವೇ ಆಗಲ್ಲ. ಇವರೆಲ್ಲ ಒಂದು ಮುಬ್ಬಿನಲ್ಲೇ ಇದ್ದಾರೆ. ಎಚ್ಚೋಟ ಯಾವ್ಯಾವ ಸ್ಥಳಗಳಲ್ಲಿ ನೀನು ಯಾವ್ಯಾವ ಪ್ರಕಾರವಾಗಿ ನಿನ್ನ ಈ ಲೀಲೆಯ ಮಾಯಾ ಜಾಲವನ್ನು ಹರಡ್ತೀಯೋ. ಎವ್ವುಡೆ ರಂಗುನು ಈಶ್ವರೇಶ, ನೀನು ಆ ಪರಾತ್ಪರ, ನೀನು ಈಶ್ವರರಿಗೆ ಈಶ್ವರ. ನೀನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡತಕ್ಕಂತಹ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಗಳಾಗಲಿ, ದಿಕ್ಪಾಲಕರಾಗೇ ಆಗಲಿ, ಇಂದ್ರ ವರುಣ ಮುಂತಾದಂತಹ ದಿಕ್ಪಾಲಕರು ಕೂಡ ಆಗಲಿ, ಯಾವ್ಯಾವ ರೂಪದಲ್ಲಿ ನೀನು ತೋರಿಸ್ಕೊಳ್ತೀಯೋ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲ ಸೂತ್ರವನ್ನು ಕೈಲಿ ಹಿಡಿದಿರ್ತಕ್ಕಂಥ ಈಶ್ವರೇಶ ನೀನು. ಅಧಿಗಾನ ನಿಜ ರೂಪ ಮನರಾದು ಕಲವಂಟಿದೈ ಬಹುವಿಧ ದುಃಖಮೈ ವಿಹೀನ ಸಂಜ್ಞಾನಮೈಯುನ್ನ ಜಗಮು ಸತ್ಸುಖ ಬೋಧ ತನುಂಡವೈ ತುದಿಲೇಖತನರು ನೀದು ಮಾಯ ಚೆಂಬುಟ್ಟುಚು ಮನುಚು లేకుండుచు నున్న చందంబున నుండుచుండు ఒకండవాత్ముండ వితరోపాధి శూన్యుండవాద్యుండవమృతుండవక్షరుండవద్వయుండవును స్వయం జ్యోతివా పూర్ణుండవు పురాణ పురుషుండవు నితాంత సౌఖ్యనిధివి నిత్య సత్యమూర్తివి నిరంజనుండు నీవు ದಲಂಪಂ ಜನುನೇ ನಿನ್ನು. ಹೇ ಸ್ವಾಮಿ, ಈ ಪ್ರಪಂಚ ಕಲವಂಟಿದಿ. ಕಲ ಅಂತಂದ್ರೆ ಕನಸಿನಂಥದ್ದು. ಅಂದರೆ ಅಷ್ಟೊತ್ತು ಕನಸು ಕಂಡಷ್ಟೊತ್ತು ಅದು ನಿಜವೇ ಅನ್ನಿಸ್ತಾ ಇರುತ್ತೆ. ಒಮ್ಮೆ ಬುದ್ಧಿ ಎಚ್ಚರಿಕೆ ಆದ ತಕ್ಷಣ ಎದುರಿಗೆ ಯಾವುದೂ ಇರೋದೇ ಇಲ್ಲ. ಆ ರೀತಿ ಪ್ರಪಂಚವೆಲ್ಲವೂ ಕೂಡ ಕನಸಿನಂತೆ ಇರತಕ್ಕಂಥದ್ದು. ಆ ಕನಸಲ್ಲೂ ಹೇಗೆ ಬಹುವಿಧ ದುಃಖಮೈ ವಿಹೀನ ಸಂಜ್ಞಾನಮಯುನ್ನ ಜಗಮು. ಈ ಪ್ರಪಂಚ ಎಲ್ಲವೂ ಕೂಡ ಬಹುವಿಧ ದುಃಖಮು. ಎಷ್ಟು ತರಹದ ದುಃಖಗಳು ಇಲ್ಲಿ. ವಿಹೀನ ಸಂಜ್ಞಾನಮೈ ಅಂತಂದರೆ ಅಜ್ಞಾನದಲ್ಲಿ ತುಂಬಿದೆ ಈ ಪ್ರಪಂಚ. ಅದಕ್ಕೆ ಸುಜ್ಞಾನ ಅನ್ನತಕ್ಕಂಥದ್ದು ಇಲ್ಲ. ಕನಸಿನಲ್ಲಿ ಇರತಕ್ಕಂಥದ್ದೇ ನಿಜ ಅಂತ ನಂಬ್ಕೊಂಡ್ಬಿಟ್ಟಿರುತ್ತೆ ಮನಸ್ಸು. ಆ ರೀತಿ ಯಾವುದು ಅಶಾಶ್ವತವೋ ಅದನ್ನೇ ನಿಜ ಅಂತ ನಂಬಿಕೊಂಡಿರುತ್ತೆ ಇಲ್ಲಿನ ಜೀವಿಗಳು ಎಲ್ಲರೂ ಕೂಡ. ಆದರೆ ಯಾವುದೂ ಇಲ್ಲಿ ಶಾಶ್ವತವಲ್ಲ. ಕನಸಿನಲ್ಲಿ ಬಂದು ಕಣ್ಣು ಬಿಟ್ಟ ತಕ್ಷಣ ಮಾಯವಾಗುವ ರೀತಿ. ಇವತ್ತಿರುತ್ತೆ, ನಾಳೆ ಇರಲ್ಲ. ಇವತ್ತು ಆನಂದ ಅಂದಿದ್ದು ನಾಳೆಗೆ ಅದು ಆನಂದವಲ್ಲ. ಆ ರೀತಿ ಪ್ರತಿಯೊಂದು ಕೂಡ ಅಶಾಶ್ವತವಾದದ್ದು ಇದು. ಇಂತಹ ಜಗತ್ತು ಹೇಗೆ ಹುಟ್ಟಿತು ಅಂದರೆ ಸತ್ ಸುಖ ಬೋಧ. ಸತ್
ಸುಖ, ಆನಂದ, ಬೋಧ, ಜ್ಞಾನ, ಸಚ್ಚಿತ್ ಆನಂದ ರೂಪನಾದಂತಹ ಸತ್ಸುಖ ಬೋಧ ತನುಂಡವೈ ತುದಿಲೇಖತನರು. ನೀನು ಅನಂತ, ನಿನಗೆ ಅಂತ್ಯ ಅನ್ನತಕ್ಕಂಥದ್ದೇ ಇಲ್ಲದೆ ನೀನು ವೈಭವದಿಂದ ಇಲ್ಲಿ ಮೆರಿತಾ ಇದ್ದೀಯ ಇರತಕ್ಕಂಥ ನೀದು ಮಾಯಚೇಂಬುಟ್ಟುಚು. ನಿನ್ನ ಮಾಯೆಯಿಂದ ಈ ಪ್ರಪಂಚವೆಲ್ಲವೂ ಹುಟ್ಟುತ್ತಾ ಇದೆ. ಮನುಚು ಸ್ಥಿತಿ ಬದುಕ್ತಾ ಇದೆ. ಲೇಕುಂಡುಚು ಪ್ರಳಯವಾಗಿ ಹೋಗ್ತದೆ. ಉನ್ನ ಚಂದಂಬುನ ನುಂಡು ಚುಂಡು. ಅದು ಪ್ರಪಂಚ ಈ ರೀತಿಯಾಗಿದೆ. ಇವತ್ತಿದ್ದಿದ್ದು ನಾಳೆ ಇಲ್ಲ, ಹುಟ್ಟುತ್ತೆ, ಸ್ವಲ್ಪ ಕಾಲ ಇರುತ್ತೆ, ಮತ್ತೆ ಲೈವಾಗಿ ಹೋಗ್ತಾ ಇರುತ್ತೆ. ಈ ರೀತಿ ಆಗ್ತಾ ಇರತಕ್ಕಂಥ ಪ್ರಪಂಚದಲ್ಲಿ ನೀನೆಂತಹವನು? ಒಕಂಡವು ನೀನು ಸರ್ವಂ ಖಲ್ವಿದಂ ಬ್ರಹ್ಮ, ನೀನು ಒಬ್ಬನೇ ಇರತಕ್ಕಂಥವನು. ಆತ್ಮುಂಡವು, ಆತ್ಮ ಸ್ವರೂಪಿ ನೀನು. ಇತರೋಪಾಧಿ ಶೂನ್ಯುಂಡವು, ನಿನಗೆ ಒಂದು ಇತರ ಉಪಾಧಿ ಏನೂ ಇಲ್ಲ ನಿನ್ನಲ್ಲಿ. ನಿನಗೆ ಯಾವುದೇ ಉಪಾಧಿ ಬೇಕಿಲ್ಲ. ನೀನು ಹಾಗೆ ನಿನಗೆ ನೀನೇ ಇರ್ತಕ್ಕಂತಹವನ್ನು ನೀನು. ಆದ್ಯುಂಡವು, ನೀನು ಆದಿಪುರುಷ, ನೀನು ಹುಟ್ಟೇ ಇಲ್ಲ. ಅದರಿಂದ ಯಾವಾಗಲಿಂದ ಇದೆಯೋ ಗೊತ್ತೇ ಇಲ್ಲ ನೀನು. ಆತ್ಮಸ್ವರೂಪನಾದಂತಹ ನೀನು, ನಿನಗೆ ಹುಟ್ಟಿರೋದಕ್ಕಾದರೆ ನಿಶ್ಚಿತವಾಗೂ ಸಾವಿದೆ, ಅಂತ್ಯವಿದೆ. ಆದರೆ ನಿನಗೆ ಹುಟ್ಟೇ ಇಲ್ಲ, ನೀನು ಇದ್ದೀಯ ಅಷ್ಟೆ. ಆದ್ಯುಂಡವು, ಅಮೃತುಂಡವು, ಮೋಕ್ಷ ಸ್ವರೂಪ ನೀನು, ಅಮೃತ ತುಲ್ಯ ನೀನು. ಅಕ್ಷರುಂಡವು, ನಕ್ಷರತೀತಿ ಅಕ್ಷರ, ನಿನಗೆ ಕ್ಷಯ ಅನ್ನತಕ್ಕಂಥದ್ದೇ ಇಲ್ಲ. ಸದಾಕಾಲ ಸಚ್ಚಿದಾನಂದ ಪರಿಪೂರ್ಣನಾಗಿ ಯಾವಾಗಲಿಂದ ಇದ್ದೀಯೋ, ಹೇಗಿದ್ದೀಯೋ ಹಾಗೇ ಇದ್ದೀಯ ನೀನು. ಅದ್ವಯುಂಡವನು, ಅದ್ವಯ ನೀನು, ಅಂದರೆ ನಿನಗೆ ಸಮಾನನಾದವರು, ನಿನಗೆ ಸಾಟಿಯಾದವರು ಇನ್ನೊಬ್ಬರಿಲ್ಲ, ನೀನೊಬ್ಬನೇ ಅದ್ವಯುಂಡವನು. ಸ್ವಯಂ ಜ್ಯೋತಿ, ತಸ್ಯ ಭಾಸಾ ಸರ್ವವಿಧಂ ವಿಭಾತಿ ಎಂದ ಹಾಗೆ. ಸೂರ್ಯ, ಚಂದ್ರ, ತಾರೆಗಳು, ಅಗ್ನಿ ಪ್ರತಿಯೊಂದಕ್ಕೂ ಕೂಡ ಜ್ಯೋತಿಯನ್ನು ಕೊಡ್ತಕ್ಕಂಥ ಶಕ್ತಿ ಸ್ವರೂಪ, ಸ್ವಯಂ ಪ್ರಕಾಶನಾದಂತಹವನು ನೀನು. ಸ್ವಯಂ ಜ್ಯೋತಿವು, ಆಪೂರ್ಣುಂಡವು, ನೀನು ಯಾವಾಗಲಿಂದ ಇದ್ದೀಯೋ ಆವಾಗಲಿಂದ ಕೂಡ ಪೂರ್ಣವಾಗಿಯೇ ಇರ್ತಾ ಇದ್ದೀಯ. ಅಂತಂದರೆ ಎಲ್ಲವೂ ನಿನ್ನಲ್ಲೇ ಇವೆ. ಆಪೂರ್ಣುಂಡವು, ಪುರಾಣ ಪುರುಷುಂಡವು ಅಂತಂದರೆ ಎಷ್ಟು ಹಿಂದಿನವರು ಪ್ರಾಚೀನರು ತಗೊಂಡ್ರೆ ಅವಕ್ಕಿನ್ನ ಮುಂಚಿನಿಂದ ನೀನಿದ್ದೇ ಇದ್ದೀಯ. ಪುರಾಣ ಪುರುಷವ ನೀನು. ನಿತಾಂತ ಸೌಖ್ಯ ನಿಧಿವಿ ನೀನು. ನಿರಂತರವಾದ ಸಂಪೂರ್ಣವಾದಂಥ ಸುಖಕ್ಕೆ ನೀನು ಆಲಯ ನೀನು. ನಿತ್ಯ ಸತ್ಯಮೂರ್ತಿವಿ, ಸಮಸ್ತ ಸೃಷ್ಟಿಯಲ್ಲೂ ಕೂಡ ನಿತ್ಯವೂ ಎಲ್ಲದಕ್ಕೂ ಆಧಾರವಾದಂಥ ಸಚ್ಚಿತ್ ಆನಂದ ಸ್ವರೂಪ, ನಿತ್ಯ ಸ್ವರೂಪ ನೀನು. ಷೋಡಶ ಕಲಾ ಸ್ವರೂಪ ನೀನು. ನಿತ್ಯ ಸತ್ಯಮೂರ್ತಿವಿ, ನಿರಂಜನುಂಡುವೀವು, ತಲಂಪಂ ಜನುನೇ ನೀನು. ನಿನ್ನನ್ನು ಯಾವ ರೀತಿ ಇದ್ದೀಯ ನೀನು ಅನ್ನತಕ್ಕಂಥದ್ದನ್ನು ನನಗೆ ಊಹಿಸೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸಿಂದ ಆಲೋಚಿಸಲಿಕ್ಕೆ ಸಾಧ್ಯವೇ, ನಿನ್ನನ್ನು ಆಲೋಚಿಸೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಿನಗೆ ಯಾವುದೇ ಒಂದು ಉಪಾಧಿ ಇಲ್ಲ. ಉಪಾಧಿಹೀನ ಆಗಿದ್ದರಿಂದ ನಿನಗೆ ಜನ್ಮ, ಅಸ್ಥಿ, ವೃದ್ಧಿ, ವಿಪರಿಣಮತೆ, ಪರಿಣಾಮ, ಅಪಕ್ಷಯ, ವಿನಾಶ ಇವ್ಯಾವುದೂ ಇಲ್ಲದೆ ನಿತ್ಯ ಸತ್ಯ ಬುದ್ಧ ಸ್ವರೂಪನಾಗಿ ಸದಾಕಾಲ ಇರತಕ್ಕಂಥ ಸತ್ಯಮೂರ್ತಿ, ಅನಾದಿ ಪುರುಷ, ಆದಿಪುರುಷ, ಯಾವಾಗಲಿಂದ ಇದೆಯೋ ಗೊತ್ತಿಲ್ಲ, ಅನಂತ ನೀನು. ನಿನಗೆ ಅಂತ್ಯವೂ ಇಲ್ಲ. ನೀನು ಜನ್ಮರಹಿತನಾಗಿದ್ದರಿಂದನೇ ನಾಶವೂ ಕೂಡ ನಿನಗೆ ಇಲ್ಲ. ಅಂತಹ ನಿನ್ನನ್ನು ನಾನು ಏನಂತ ಆಲೋಚಿಸೋದು? ಇದು ನಿನ್ನ ಸ್ವರೂಪ ಅಂತ ನನಗೆ ಹೇಳಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ. ನನಗೆ ಆ ಊಹೆ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ತೋತ್ರ ಮಾಡ್ತೀನಿ. ಯಾವುದಕ್ಕೂ ವಾಚಾಮಗೋಚರ ನೀನು. ನಿನ್ನನ್ನು ಮನಸ್ಸಿನಲ್ಲಿ ಆಲೋಚಿಸೋದಕ್ಕೂ ಸಾಧ್ಯವಿಲ್ಲ. ಈ ರೀತಿಯಾಗಿದ್ದಾನೆ, ಇವನು ಹೀಗಿದ್ದಾನೆ, ಇವನ ಸ್ವರೂಪ ಇಂಥದ್ದು ಅಂತ, ಅಥವಾ ಅದನ್ನು ಮಾತಿನಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಎತ್ರ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅಂದ ಹಾಗೆ ನಿನ್ನನ್ನು ಮನಸ್ಸಿನಿಂದ ಆಲೋಚಿಸೋಕ್ಕೂ ಕೂಡ ದಲಂಪ ಜನುನೇ ನಿನ್ನು ನಿನ್ನನ್ನು ಇಂತಹವನು, ನೀನಂತಹವನು ಅಂತ ಹೇಳೋಕ್ಕಾಗಲಿ ಮನಸ್ಸಿನಲ್ಲಿ ಆಲೋಚಿಸೋಕ್ಕಾಗಲಿ ಸಾಧ್ಯವೇ ಇಲ್ಲ. ದೇವ, ಇಟ್ಟಿ ನೀವು ಜೀವಾತ್ಮ ಸ್ವರೂಪ ಕೊಂಡವನು
సకలాత్మలకును ఆత్మయైన పరమాత్మస్వరూపకుండవునని ఎవ్వరెరుంగుదురు వారుగదా గురువనేడు దినకరుని వలనం వ్రాప్తంబైన ఉపనిషదర్థజ్ఞానంబను సునేత్రంబునం చేసి సంసార మిథ్యా సాగరంబు ధరించిన చందంబున నుండుదురు రజ్జువందు రజ్జువని ఎరింగెడి ఎరుక లేకుండా నయ్యెరుంగమనది సర్పరూపంబై తోంచిన పిదప ఎరింగిన వారి వలన రజ్జువు రజ్జువని ఎరుంగుచుండ సర్పరూపంబు లేకుండ కైవడి ఆత్మయ పరమాత్మయని ఎవ్వరెరుంగురో వారి కయ్యెరుంగమి వలన సకల ప్రపంచంబూ గలిగితోంచు ఆత్మయ పరమాత్మయని ఎవ్వరెరుంగుదురో వారి కయ్యెరుక వలనం ప్రపంచము లేకుండు అజ్ఞాన సంభావిత నామకంబులైన సంసార బంధమోక్షంబులు జ్ఞాన విజ్ఞానంబులలోనివిగావు కావునం కమలమిత్రున కహోరాత్రంబులు లేని తెరంగునన్ పరిపూర్ణ జ్ఞానమూర్తియగునాత్మయందున్ అజ్ఞానంబులేమిని బంధంబును సుజ్ఞానంబులేమిని మోక్షంబును లేవు ఆత్మవైన నిన్ను దేహాదికంబుని తలంచియు దేహాదికంబు నిన్నుగా దలంచియు ఆత్మ వెలినుండు నంచు మూఢులు మూఢత్వంబున వెదుకుచుందురు వారి మూఢత్వంబు చెప్పనేల బుద్ధిమంతులై పరతత్వంబుగాని జడంబును నిషేధించుచున్న సత్పురుషులు తమ శరీరంబుల యందు నిన్నురయుంచుంచు అదిగావున నిన్ను అరయచుందురు అదిగావున. ఓ దేవా, ఇట్టి నీవు జీవాత్మస్వరూపకుండవును సకలాత్మలకును ఆత్మయైన పరమాత్మస్వరూపకుండవునని ఎవ్వరెరుంగుదురో వారుగదా గురువనేడు దినకరుని వలనం వ్రాప్తంబైన ఉపనిషదర్థజ్ఞానంబను సునేత్రంబునం చేసి ಸಂಸಾರ ಮಿಥ್ಯಾಸಾಗರಂಬು ಧರಿಂಚಿನ ಚಂದಂಬುನ నుంಡುದುರು. ಹಾಗಾದರೆ ಯಾರಪ್ಪ ಈ ಸಂಸಾರ ಸಾಗರವನ್ನು ದಾಟ್ತಾರೆ ಅನ್ನತಕ್ಕಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಗುರು ಅಂದರೆ ಯಾರು? ಹಾಗಾದರೆ ಗುಕಾರಸ್ತ್ವಂಧಕಾರಸ್ಯ ದೃಕಾರಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯ ಬಿಧೀಯತೆ ಅಂತಂದರೆ ಗುಕಾರ ಅಂಧಕಾರವನ್ನು ಸೂಚಿಸುತ್ತೆ, ರುಕಾರ ಅದನ್ನು ತೊಲಗಿಸ್ತಕ್ಕಂಥದ್ದು. ಯಾರಾದರೆ ಜ್ಞಾನ ಅನ್ನತಕ್ಕಂತಹ ದೀಪದಿಂದ ಅಜ್ಞಾನ ಅನ್ನತಕ್ಕಂಥ ಕತ್ತಲೆಯನ್ನು ತೊಲಗಿಸ್ತಾರೋ ಅವರಿಗೆ ಗುರು ಅಂತ ಹೆಸರು. ಆದ್ದರಿಂದ ಇಲ್ಲಿ ಯಾವ ಪುರುಷರು ಗುರುಗಳಿಂದ ಸದ್ಗುರುಗಳಿಂದ ವೇದಾಂತ ವಾಕ್ಯಾರ್ಥವನ್ನು ನಿಶ್ಚಯಿಸಿಕೊಂಡು ಮನಃಪೂರ್ವಕವಾಗಿ ಉಪಾಸನೆಯನ್ನು ಮಾಡ್ತಾ ಸಕಲ ಜೀವರಿಗೂ ಮತ್ತು ಸಕಲ ಉಪಾಸಕರಿಗೂ ಕೂಡ ಅಂತರ್ಯಾಮಿ, ಆದ್ದರಿಂದ ತಮಗೂ ಅಂತರ್ಯಾಮಿ ಅಂತ ನಿನ್ನನ್ನು ತಿಳ್ಕೊಳ್ತಾರೋ ಅವರು ಹೇಗಿರ್ತಾರೆ? ಅವರು ಬಾರಿ ಮಿಥ್ಯಾಸಾಗರಂಬು ಧರಿಂಚಿನ ಚಂದಂಬುನ నుంಡುಂದುರು. ಅವರು ಈ ಸಂಸಾರ ಅನ್ನತಕ್ಕಂತಹ ಮಿಥ್ಯೆಯ ಸಾಗರವನ್ನು ದಾಟಿ ಇರ್ತಾರೆ ಅಂತಂದ್ಬಿಟ್ಟು, ಅಂದರೆ ನೀನೇ ಆತ್ಮಸ್ವರೂಪ, ನೀನು ಜೀವಾತ್ಮಸ್ವರೂಪ, ಸಕಲ ಆತ್ಮರಿಗೂ ಕೂಡ ಆತ್ಮನಾದಂಥ ಪರಮಾತ್ಮ ಸ್ವರೂಪ ನೀನು. ಅದನ್ನು ಯಾರು ತಿಳ್ಕೊಳ್ತಾರೋ ಅವ್ರು ಹೇಗೆ ತಿಳ್ಕೊಳ್ತಾರೆ? ಗುರು ಉಪದೇಶದಿಂದ. ಉಪನಿಷತ್ ಅರ್ಥಜ್ಞಾನ ಎಲ್ಲ ಅವರಿಗೆ ಅರ್ಥವಾಗಿದ್ದರಿಂದ ಗುರುಗಳಿಂದ ಅರ್ಥವಾಯಿತು. ಆದ್ದರಿಂದ ಈ ಸಂಸಾರ ಅನ್ನತಕ್ಕಂಥದ್ದು ಮಿಥ್ಯಾಸಾಗರ ಅಂತ ತಿಳ್ಕೊಂಡು ಇರ್ತಾರೆ ಅವರು ಜೀವನವನ್ನು ಅವರು ಈ ಮಾಯಾ ಸಮುದ್ರವನ್ನು ದಾಟ್ತಾರೆ ಅಂತ. ರಜ್ಜುವನಿ ಎರಿಂಗೆಡಿ ಎರುಕಲೇಕುಂಡ ಅಂದರೆ ಅವ್ರಿಗೇನಾಯಿತು? ಯಥಾರ್ಥ ಜ್ಞಾನ ಇಲ್ಲ. ರಜ್ಜು ಅಂತಂದರೆ ಹಗ್ಗದಲ್ಲಿ ಅವ್ರಿಗೆ ಇದು ಹಗ್ಗ ಅನ್ನತಕ್ಕಂಥ ಯಥಾರ್ಥ ಜ್ಞಾನ ಇಲ್ಲ. ಆಗೇನಾಗುತ್ತೆ? ಅವರಿಗೆ ಭ್ರಾಂತಿ ಆವರಿಸುತ್ತೆ. ಆ ಭ್ರಾಂತಿ ಆವರಿಸೋದ್ರಿಂದ ಅಲ್ಲಿ ಆ ರಜ್ಜುವೇ ಸರ್ಪ ಅನ್ನತಕ್ಕಂತಹ ಜ್ಞಾನ ಕಲ್ಪಿತವಾಗುತ್ತೆ. ಮತ್ತು ಸ್ವರೂಪ ಜ್ಞಾನ ತಿಳ್ಕೊಂಡಾಗ, ಯಥಾರ್ಥ ಜ್ಞಾನ ಬಂದಾಗ ಆ ಸರ್ಪ ಅನ್ನತಕ್ಕಂತಹ ಒಂದು ಜ್ಞಾನಕ್ಕೆ ಲಯ ಹೊರತು ಮತ್ತೆ ಅದಕ್ಕೂ ಇಲ್ಲ. ಆದ್ದರಿಂದ
ಆತ್ಮಜ್ಞಾನದಿಂದ ಅಜ್ಞಾನಕೃತಗಳಾದಂಥ ಅಹಂಕಾರ ಹಾಗೂ ಮಮಕಾರಗಳು ನಶಿಸಿ ಹೋಗುತ್ತೆ. ಯಾರು ಜೀವನವನ್ನೇ ಆತ್ಮ ಅಂತ ತಿಳ್ಕೊಳ್ತಕ್ಕಂತಹವ್ರು, ದೇಹಾತ್ಮ ಭ್ರಾಂತಿ ಇರ್ತಕ್ಕಂತಹವ್ರಿಗೆ, ಅವರಿಗೆ ಭಗವಂತ ಅಂದರೆ ಏನು ಅನ್ನತಕ್ಕಂಥದ್ದು, ಪರಮಾತ್ಮ ಅಂದರೆ ಏನು ಅನ್ನತಕ್ಕಂಥದ್ದು ತಿಳಿಯಲ್ಲ. ಈ ದೇಹವನ್ನೇ ಅಹಂ ಮಮ, ಅಹಂಕಾರ ಹಾಗೂ ಮಮಕಾರ, ಅದೇ ರೂಪವಾದ ಪ್ರಪಂಚವನ್ನೇ ಅವರು ಕಲ್ಪಿಸಿಕೊಂಡಿರ್ತಾರೆ. ಎಲ್ಲವೂ ಪರಬ್ರಹ್ಮ ಅನ್ನತಕ್ಕಂತಹ ಒಂದು ಸತ್ಯ ಯಥಾರ್ಥ ಮರೆಯಾಗಿ ಅವರಿಗೆ ಯಥಾರ್ಥ ಜ್ಞಾನ ಇಲ್ಲದೆ ಹೋಗುತ್ತೆ. ಆದ್ದರಿಂದ ರಜ್ಜುವ ನೀರಿಂಗೆಡಿ ಎರುಕ ಲೇಕುಂಡ ನೈ ಎರುಂಗಮಿನದಿ ಸರ್ಪರೂಪಂಬೈ ತೋಂಚಿನ ಪಿದಪ ಎರಿಂಗಿನ ವಾರವಲನ ರಜ್ಜುವ ನೀರಿಂಗುಚುಂಡ ಸರ್ಪರೂಪಂಬು ಲೇಕುಂಡ ಕೈಬಡಿ. ಯಾವಾಗಾದರೆ ಅವರಿಗೆ ಯಥಾರ್ಥ ಜ್ಞಾನ ಉಂಟಾಗುತ್ತೋ, ಅಲ್ಲಿ ಸ್ವಲ್ಪ ಬೆಳಕು ಬಂದರೆ, ಅಂದರೆ ಗುರುವಿನ ಉಪದೇಶ ಹೊಂದಿ ನಿಜವಾಗಿ ಸರಿಯಾಗಿ ನೋಡಿದಾಗ, ಓ ಇದು ಸರ್ಪವಲ್ಲ, ಇದು ಕೇವಲ ರಜ್ಜು ಅನ್ನತಕ್ಕಂತಹ ಒಂದು ಯಥಾರ್ಥ ಜ್ಞಾನ ಬಂದ ನಂತರ ಅವರಿಗೆ ಇದು ಹಗ್ಗ ಅನ್ನತಕ್ಕಂತಹ ನಿಜ ಅರ್ಥ ತಿಳಿದು ಬರುತ್ತೆ. ಅಲ್ಲಿ ಭ್ರಾಂತಿಯಿಂದ ಇದ್ದಂತಹ ಸರ್ಪರೂಪಕ್ಕೆ ಅಲ್ಲಿ ಮತ್ತೆ ಇನ್ನು ಸ್ಥಾನ ಇರೋದಿಲ್ಲ. ಆ ರೀತಿ ಆತ್ಮವೇ ಪರಮಾತ್ಮ ಅನ್ನತಕ್ಕಂತಹ ಒಂದು ಜ್ಞಾನವನ್ನು ತಿಳಿದು ಬರೋವರೆಗೂ ಅವ್ರಿಗೆ ಎಲ್ಲ ಪ್ರಪಂಚವಾಗೇ ತೋರ್ತಾ ಇರುತ್ತೆ. ಅವರಿಗೆ ಎಲ್ಲ ಕೂಡ ಪ್ರಪಂಚವಾಗೇ, ಈ ದೇಹವೇ ಆತ್ಮರೂಪದಲ್ಲಿ ಅವರಿಗೆ ಈ ಪ್ರಪಂಚ ಎಲ್ಲ ಸತ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಆ ಒಳ್ಳೆಯ ಸುಜ್ಞಾನ ಉಂಟಾದ ನಂತರ ತನ್ನೊಳಗಿರ್ತಕ್ಕಂಥವನು ಆತ್ಮನೇ ಪರಮಾತ್ಮ ಅಂತ ತಿಳುವಳಿಕೆ ಬರುತ್ತೆ. ಆವಾಗ ಅವರಿಗೆ ಆ ಜ್ಞಾನದ ಕಾರಣದಿಂದ ಈ ಪ್ರಪಂಚವೆಲ್ಲವೂ ಕೂಡ ನನಗೆ ಭ್ರಾಂತಿಜನ್ಯವಾಗಿ ಕಾಣಿಸ್ತಾ ಇದೆಯೋ ಹೊರತು ನಿಜವಾಗಿಯೂ ಈ ಪ್ರಪಂಚ ಶಾಶ್ವತವಾದ ಸತ್ಯವಲ್ಲ ಅನ್ನತಕ್ಕಂತಹ ಒಂದು ಸುಜ್ಞಾನ ತಿಳಿದು ಬರುತ್ತದೆ. ಜ್ಞಾನ ಸಂಭಾವಿತಂ ನಾಮ కుంబులైన సంసార బంధమోక్షంబులు జ్ఞాన విజ్ఞానంబులలోనివి గావు కావునం కమలమిత్రున కహోరాత్రంబులు లేని తెరంగున పరిపూర్ణ జ్ఞానమూర్తియగూన్ ఆత్మయందు అజ్ఞానంబులేమిని ಬಂಧಂಬುನು ಸುಜ್ಞಾನಂಬುಲೇಮಿನಿ ಮೋಕ್ಷಂಬುಲು ಲೇವು ಅಂತಂದರೆ ಏನಪ್ಪ ಅಂದರೆ, ಈ ಬಂಧ ಮೋಕ್ಷ ಇವೆಲ್ಲವೂ ಕೂಡ ಯಾವುದರಿಂದ ಬರ್ತಾ ಇದೆ? ಅಜ್ಞಾನದಿಂದಲೇ. ಬಂಧ ಮೋಕ್ಷಗಳು ಕೂಡ, ಸಂಸಾರ ಬಂಧ ಅನ್ನತಕ್ಕಂಥದ್ದು ಕೂಡ, ಇದು ಸಂಸಾರ ಅನ್ನೋದು ಸತ್ಯ ಅನ್ನತಕ್ಕಂಥ ಅಜ್ಞಾನದಿಂದಲೇ ಹುಟ್ಟುತ್ತಾ ಇದೆ. ಸಂಸಾರ ಮೋಕ್ಷ ಅನ್ನೋದು ಕೂಡ ಅಜ್ಞಾನದಿಂದಲೇ ಹುಟ್ಟಿದೆ. ಸಂಸಾರ ಇದೆ ಅಂತಂದುಕೊಂಡಾಗ್ತಾನೆ ಅದರಿಂದ ಮೋಕ್ಷ ಅನ್ನತಕ್ಕಂಥದ್ದು ಬರೋದು. ಅದರಿಂದ ಅದು ಕೂಡ ಅಜ್ಞಾನದಿಂದಲೇ ಹುಟ್ಟಿದೆ. ಈ ಬಂಧ ಮತ್ತು ಮೋಕ್ಷಗಳು ಜ್ಞಾನ ವಿಜ್ಞಾನ ಇದರ ಕೆಳಗೆ ಬರೋದಿಲ್ಲ. ಯಾಕಪ್ಪ ಅಂದರೆ ಸೂರ್ಯನ ಸುತ್ತೂ ಭೂಮಿ ಪರಿಭ್ರಮಣ ಆಗೋದರಿಂದ ನಮಗೆ ಹಗಲು ಬೇರೆ ರಾತ್ರಿ ಬೇರೆ ಅನ್ನತಕ್ಕಂಥದ್ದು, ಜ್ಞಾನ ಅಜ್ಞಾನ, ಹಗಲು ಬೇರೆ ರಾತ್ರಿ ಬೇರೆ ಅಂತಕ್ಕಂಥದ್ದಿದೆ. ಆದರೆ ಸೂರ್ಯನಿಗೆ ರಾತ್ರಿ ಹಗಲು ಇದೆಯಾ? ಇಲ್ಲ. ಹಾಗೆ ಸಂಪೂರ್ಣನಾದಂತಹ ಜ್ಞಾನ ಸ್ವರೂಪನಾದಂಥ ಆತ್ಮಕ್ಕೆ ಅಜ್ಞಾನದಿಂದ ಬರತಕ್ಕಂಥ ಬಂಧ ಮೋಕ್ಷಗಳು ಇರೋದಿಲ್ಲ. ಆದ್ದರಿಂದ ಅಂತಹ ಅವರಿಗೆ ಬಂಧ ಮೋಕ್ಷಗಳು ಅನ್ನತಕ್ಕಂಥದ್ದೇ ಇಲ್ಲ. ಇವಾಗ ಸೂರ್ಯನಿಗೆ ಹೇಗೆ ಹಗಲು ರಾತ್ರಿ ಇಲ್ವೋ ಹಾಗೆ ಸುಜ್ಞಾನಿಗಳಿಗೆ ಬಂಧ ಮತ್ತು ಮೋಕ್ಷಗಳು ಇಲ್ಲ. ಏಕೆ? ಅವರು ಆತ್ಮ ನಾನು ಅಂದ್ಕೊಂಡಿರಲ್ಲ. ಅವರು ದೇಹಾತ್ಮ ಭಾವ ಇರಲ್ಲ ಅವರಿಗೆ. ಆತ್ಮ ಅಂದರೆ ಪರಮಾತ್ಮನೇ ಅನ್ನತಕ್ಕಂಥದ್ದು ನಿಚ್ಚಳವಾದಂಥ ಸ್ಪಷ್ಟವಾದ ಸತ್ಯವನ್ನು ತಿಳಿದಿರೋದ್ರಿಂದ ಅವ್ರಿಗೆ ಬಂಧವೂ ಇಲ್ಲ, ಅದರಿಂದ ಮೋಕ್ಷವೂ ಇಲ್ಲ. ಸಚ್ಚಿದಾನಂದ ಸ್ವರೂಪ ಭಗವಂತ ಹೇಗಿದ್ದಾನೋ ಅವರು ಕೂಡ ಅದೇ ರೀತಿಯಾಗಿ ಇರ್ತಾರೆ. ಆತ್ಮವೈನ ನಿನ್ನು ದೇಹಾದಿಕಂಬನಿ ತಲಂಚಿಯೂ ಅಂದರೆ ಈ ದೇಹಾತ್ಮ ಭ್ರಾಂತಿ ಇಟ್ಕೊಂಡವರು ದೇಹಾದಿಕಂಬು ನಿನ್ನುಗಾದಲಂಚಿಯು,
ಅಂದರೆ ದೇಹಾತ್ಮ ಭಾವವನ್ನೇ ಇಟ್ಕೊಂಡಿರ್ತಕ್ಕಂತಹ ಅವರು ಆತ್ಮನಾದಂತಹ ನಿನ್ನ ದೇಹಾದಿಗಳು ಅಂತ ಅರ್ಥ ಮಾಡ್ಕೊಳ್ತಕ್ಕಂಥವ್ರು, ಅಥವಾ ಈ ದೇಹಾದಿಗಳೇ ಆತ್ಮ ಅಂತ ತಿಳ್ಕೊಳ್ತಕ್ಕಂಥವ್ರು, ಆತ್ಮ ಬೆಲಿನುಂಡು ನಂಚು, ಆತ್ಮ ಅನ್ನತಕ್ಕಂಥದ್ದು ಇನ್ನೆಲ್ಲೋ ಇದೆ ಅಂತ ತಿಳ್ಕೊಳ್ತಕ್ಕಂಥ ಮೂಢರು ಮೂಢತ್ವಂಬುನ ಬೆದುಕುಚುಂದರು. ಅವರು ಒಳಗಡೆ ಇರ್ತಕ್ಕಂಥ ಅಂತರ್ಯಾಮಿ ಸ್ವರೂಪನಾದ ನಿನ್ನನ್ನು ಅರ್ಥ ಮಾಡ್ಕೊಳ್ದಿರ ಹೊರಗಡೆ ಎಲ್ಲೋ ಹುಡುಕ್ತಾ ಇರ್ತಾರೆ. ವಾರಿ ಮೂಢತ್ವಂಬು ಜಪ್ಪನೇ ಇಲ್ಲ. ಅವರ ಮೂಢತ್ವ ಇಷ್ಟು ಅಂತ ನಾವು ಹೇಗೆ ಹೇಳೋದು? ಅವರಿಗೆ ಬರೀ ಮೋಹದಲ್ಲೇ ಇರ್ತಾರೆ. ಆ ಮೋಹದಲ್ಲಿ ಇದ್ದು ಆತ್ಮಕ್ಕೋಸ್ಕರ ಅವರು ಹುಡುಕ್ತಾ ಇರ್ತಾರೆ. ಆತ್ಮನಾದಂಥ ನಿನ್ನನ್ನು ಶರೀರ ಅಂದ್ಬಿಟ್ರು, ಶರೀರಾದಗಳನ್ನ ನೀನು ಅಂತ ಭಾವಿಸ್ತಾರೆ ಅವರು. ಶರೀರ ಬಿಟ್ಟು ಹೊರಗಡೆ ಎಲ್ಲೋ ಆತ್ಮ ಇದೆ ಅಂತಂದುಕೊಂಡು ಹುಡುಕ್ತಾ ಇದ್ದಾರೆ. ಅಂತಹ ಮೂಢರು ಅವರು. ಅವರ ಮೂಢತ್ವ ಇಷ್ಟು ಅಂತ ಹೇಳಕ್ಕೆ ಆಗಲ್ಲ, ವಿವರಿಸಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆ? ಸತ್ಯ ಪದಾರ್ಥವನ್ನು ಅನಿತ್ಯವಾದದ್ದನ್ನೇ ನಿತ್ಯ ಅಂತ ತಿಳ್ಕೊಳ್ತಾ ಇದ್ದಾರೆ. ನಿತ್ಯಾನಿತ್ಯ ವಿವೇಕ ಅವರಿಗೆ ಇಲ್ಲ. ಅವರಿಗೆ ಅದಲ್ಲದೆ ಯಾರಾದರೂ బుద్ధిమంతులై పరతత్వంబుగాని జడంబును నిషేధించుచున్న సత్పురుషులు తమ శరీరంబుల ఎందు నిన్నరయుచుంచురు ಅದಿಗಾವುನ. ಆ ಮೂಢರಿಗೆ ನಿತ್ಯಾನಿತ್ಯ ವಿವೇಕ ಇರಲ್ಲ. ಆದರೆ ಬುದ್ಧಿವಂತರಾಗಿ ಪರತತ್ವಂಬುಗಾನಿ ಜಡಂಬುನು ನಿಷೇಧಿಂಚು ಅಂದರೆ ಜಡ ಪದಾರ್ಥದಲ್ಲೂ ಕೂಡ ಪರತತ್ವವೇ ಇರತಕ್ಕಂಥದ್ದು. ಅಂದರೆ ಚರಾಚರಗಳೆಲ್ಲವೂ ಕೂಡ ಆ ಪರಮಾತ್ಮನೇ ಇರತಕ್ಕಂಥದ್ದು ಅನ್ನತಕ್ಕಂಥ ದರ್ಶನ ಯಾರಿಗೆ ಬುದ್ಧಿವಂತರಾದಂತಹ ಸತ್ಪುರುಷರಿಗೆ ಯಾರಿಗೆ ದೊರಕುತ್ತೋ ಅವರು ತಮ್ಮ ಶರೀರದೊಳಗೆ ಅಂತರ್ಯಾಮಿಯಾಗಿ ನಿನ್ನರಯ ಚುಂದುರು ಅದಿಗಾವುನ. బుద్ధిమంతులై పరతత్వంబుగాని ಜಡಂಬುನೂ ನಿಷೇಧಿಂಚುಚುನ್ನ. ಚೈತನ್ಯವಿರೋದ್ರಲ್ಲೂ ಭಗವಂತನೇ ಇರತಕ್ಕಂಥದ್ದು, ಆ ಜಡ ಪದಾರ್ಥದಲ್ಲೂ ಕೂಡ ಅವನೇ ಇರತಕ್ಕಂಥವನು. ಪರಮಾತ್ಮ ಅಲ್ಲದೇ ಇರತಕ್ಕಂಥ ಜಡ ಪದಾರ್ಥ ಕೂಡ ಇಲ್ಲ ಅಂತ ಯಾರಾದರೂ ತಿಳ್ಕೊಳ್ತಾರೋ, ಅಂದರೆ ಚರಾಚರಗಳಲ್ಲೆಲ್ಲವೂ ಕೂಡ ನಿತ್ಯ ಸ್ವರೂಪನಾಗಿರ್ತಕ್ಕಂಥವನು ನೀನೇ ಅಂತ ಯಾರು ತಿಳ್ಕೊಳ್ತಾರೋ ಅವರು ತಮ್ಮ ಶರೀರಗಳಲ್ಲೂ ಕೂಡ ನಿನ್ನ ಒಂದು ಚೈತನ್ಯ ಇರ್ತಕ್ಕಂಥದ್ದು ಅಂತರ್ಯಾಮಿಯಾಗಿ ನಿನ್ನನ್ನೇ ದರ್ಶಿಸ್ತಾರೆ ಅವರು. ದೇವಾನಿ ಚರಣ ಪ್ರಸಾದ ಕಣಲಬ್ಧಿಂಗಾಕ లేకున్ననుండే వెంటం జనుని మహామహిమనూహింపంగనెవ్వారికిన్ నీవారై జనువారిలోనొకండనై నిన్గొల్చు భాగ్యంబు నాకీయవే ఇప్పటి జన్మందైనా నుండేందైననో ఈశ్వರ. ಓ ಈಶ್ವರ, ದೇವ, ಪ್ರಭು, ನೀ ಚರಣ ಪ್ರಸಾದ ಕಣಲಬ್ಧಿಂಗಾಕಲೇಕುನ್ನ. ನಿನ್ನ ಪಾದದಲ್ಲಿರ್ತಕ್ಕಂತಹ ನಿನ್ನ ಪಾದರಜ, ನಿನ್ನ ಪಾದಗಳಿಂದ ಅನುಗ್ರಹಿಸಲ್ಪಟ್ಟಂಥ ಒಂದು ಧೂಳಿ ಕಣ, ಅದರಿಂದ ಅದು ಲಬ್ಧಿ ಆದರೆ ನಿನ್ನ ಅನುಗ್ರಹದ ನಿನ್ನ ಪಾದರಜ ಅನ್ನತಕ್ಕಂಥ ಒಂದು ಧೂಳಿ ಕಣ ಅನುಗ್ರಹವಾದರೆ ಮಾತ್ರ ನಿನ್ನ ಮಹಾಮಹಿಮೆ ಊಹಿಸ್ಬೋದು. ಅಂದರೆ ನಿನ್ನ ಕೃಪೆ ಇದ್ದರೆ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ನಿನ್ನ ತತ್ವ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಊಹಿಂಪಂಗನೆವ್ವಾರಿಕಿನ್ లేకున్న నుండే వెంటం జనుని ಊಹಿಂಪಂಗನೆವ್ವಾರಿಕನ್. ಅಂದರೆ ಯಾರಿಗೆ ನಿನ್ನ ಪ್ರಸಾದ ಲಭ್ಯವಿಲ್ಲವೋ ಅವರಿಗೆ ನಿನ್ನ ತತ್ವ ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀ ಚರಣ ಪ್ರಸಾದ ಕಣಲಬ್ಧಿ, ನಿನ್ನ ಪಾದ ರೇಣುವಿನ ಧೂಳಿ ಕಣದ ಅದರ ಲಬ್ಧಿ ಅಂತಂದರೆ ಅದರ ಅನುಗ್ರಹ ಇಲ್ಲದೆ ಇದ್ದರೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ನೀವಾರೈ ಜನುವಾರಿಲೋ ನೊಕೊಂಡನೈ, ಅದರಿಂದ ನಿನ್ನವರಾಗಿ ನಿನ್ನ ಭಕ್ತರಾಗಿ ಜೀವಿಸ್ತಕ್ಕಂತಹ ಅವರಲ್ಲಿ ಒಬ್ಬನಾಗಿ ನಾನು ಕೂಡ ಇರತಕ್ಕಂತಹ ನನ್ನ ಒಂದು ಭಾಗ್ಯ ನನಗೆ ಅನುಗ್ರಹಿಸು. ನೀವಾರೈ ಚನಿವಾರಿಲೋ ನೊಕಂಡನೈ ನಿನ್ಗೊಲ್ಚು ಭಾಗ್ಯಂಬು. ನಿನ್ನ ಭಕ್ತರಲ್ಲಿ ನಾನು ಕೂಡ ಒಬ್ಬನಾಗಬೇಕು.
ನಿನ್ನ ಸಚ್ಚಿದಾನಂದ ಸ್ವರೂಪವನ್ನು, ನಿನ್ನ ಲೀಲಾ ವಿನೋದಗಳನ್ನು ನಾನು ಬಾಯಾರೆ ನುಡಿಬೇಕು, ಕೀರ್ತನೆ ಮಾಡಬೇಕು, ನಿನ್ನನ್ನೇ ಧ್ಯಾನಿಸ್ಬೇಕು, ನಿನ್ನ ಕಥೆಗಳನ್ನು ಶ್ರವಣದಿಂದ ಕೇಳಿಸ್ಕೊಳ್ಬೇಕು. ಅವರಲ್ಲಿ ನಾನು ಕೂಡ ಒಬ್ಬನಾಗಿ ನಿನ್ನನ್ನು ಸೇವಿಸಬೇಕು. ಅಂತಹ ಭಾಗ್ಯಂಬುನ ಕೀವೆ, ಅಂತಹ ಭಾಗ್ಯ ನನಗೆ ಕೊಡಪ್ಪ ತಂದೆ. ಇಪ್ಪಟಿ ಜನ್ಮಂದೈನ ನೊಂಡೇದೈನಾ ಜನ್ಮಂಬೈನ ಅಂತ. ಓ ಈಶ್ವರ, ನನಗೆ ಈ ಬ್ರಹ್ಮ ಜನ್ಮದಲ್ಲೇ ಆಗಲಿ ಅಥವಾ ಇತರ ಮಾನುಷ್ಯ ಜನ್ಮದಲ್ಲೇ ಆಗಲಿ, ಪಶುಪಕ್ಷಾದಿ ತಿರ್ಯಕ್ ಜನ್ಮದಲ್ಲೇ ಆಗಲಿ, ನಿನ್ನ ಭಕ್ತ ಕೋಟಿಗಳಲ್ಲಿ ಒಬ್ಬನಾಗಿ ನಿನ್ನ ಪಾದ ಪಲ್ಲವವನ್ನು ಸೇವಿಸಿ ಧನ್ಯವಾಗಿರ್ತಕ್ಕಂಥ ಮಹಾಭಾಗ್ಯವನ್ನು ನನಗೆ ಅನುಗ್ರಹಿಸು. ಈಗ ಬ್ರಹ್ಮ ಭಗವಂತನ ಚರಣಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಆದ್ದರಿಂದ ಆ ಚರಣ ರೇಣು ಸೋಕಿದ ಮಾತ್ರದಿಂದ ಮಾತ್ರ ಅವನಿಗೆ ಅನುಗ್ರಹವಾಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು, ಯಥಾರ್ಥ ಜ್ಞಾನ ಪಡೆಯೋದಕ್ಕೆ ಸಾಧ್ಯ ಅನ್ನತಕ್ಕಂತಹ ಅದು ಅರ್ಥವಾಗಿದೆ. ಆದ್ದರಿಂದ ಈ ಜನ್ಮದಲ್ಲಾದರೂ ಆಗಲಿ, ಇನ್ನೊಂದು ಜನ್ಮದಲ್ಲಾದರೂ ಆಗಲಿ, ನಿನ್ನ ಭಕ್ತರಲ್ಲಿ ಒಬ್ಬನಾಗಿ ನಾನು ನಿನ್ನನ್ನು ಸೇವಿಸಬೇಕು, ಸೇವಿಸಿ ಧನ್ಯನಾಗಬೇಕು ಅಂತ ಮಹಾಭಾಗ್ಯವನ್ನು ನನಗೆ ಅನುಗ್ರಹಿಸು ಅಂತ ಬೇಡ್ಕೊಳ್ತಾ ಇದ್ದಾನೆ. ಇಲ್ಲೀಗ ಬ್ರಹ್ಮನಿಗೆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಈ ಬ್ರಹ್ಮಜನ್ಮಕ್ಕಿಂತನೂ ಎಲ್ಲಾದರೂ ಭಕ್ತರ ಸಂಘದಲ್ಲಿ ಜನಿಸಿ ಭಗವಂತನನ್ನು ಭಕ್ತಿಯಿಂದ ಸೇವಿಸ್ತಕ್ಕಂಥ ಜನ್ಮವಾಸಿ ಅಂತ ಅನ್ನಿಸ್ಬಿಟ್ಟಿದೆ. ಆದ್ದರಿಂದ ಮುಂದಿನ ಶ್ಲೋಕದಲ್ಲಿ ಆ ಭಗವಂತ ನನಗೆ ಹಾಲು ಕೊಟ್ಟು ಸೇವಿಸಿದಂಥ ಗೋಪಿಕಾಸ್ತ್ರೀಯರು ಮತ್ತು ಆ ಗೋವುಗಳ ಪುಣ್ಯನೇ ಪುಣ್ಯ ನನಗಿಂತ ಅಂತ ಅಭಿನಂದಿಸ್ತಾ ಇದ್ದಾನೆ. ಕ್ರತುಶತಂಬುಲಂಬೂರ್ಣ ಕುಕ್ಷಿಭಿ ಕಾನಿನೀ ವಿಟು ಕ್ರೇಪುಲುನ್ ಸುತುಲು ನೈಚನುಂಬಾಲುದ್ರಾವುಚುನ್ ಜೊಕ್ಕಿಯಾಡುಚುಂ ಗೌತುಕ ಸ್ಥಿತಿ ಚರಿಂಪಂಗ ದಲ್ಲುಲೈ ವಿಲಸಿಲ್ಲು ಗೋಪುಲ ಗೋಪಿಕಾ ಸತುಲ ಧನ್ಯತಲು ಎಟ್ಲು ಸೆಪ್ಪಂಗ ಜಾಲುವಾಂಡಂಗೃಪಾನಿಧಿ. ನೀನು ಕೃಪಾನಿಧಿ, ಆದ್ದರಿಂದ ನಿನ್ನ ಭಕ್ತರಾದಂಥ ಆ ಮುಗ್ಧರಾದಂಥ ಗೋಪಿಕಾ ಸ್ತ್ರೀಯರಿಗೆ ಮತ್ತು ನಿನ್ನನ್ನು ಪ್ರೀತಿ ಮಾಡ್ತಕ್ಕಂಥ ಗೋವುಗಳಿಗೆ ನೀನು ಆನಂದವನ್ನು ಕರುಣಿಸಿದ್ದೀಯ. ಹೇಗೆ ಕರುಣಿಸಿದ್ದೀಯ ನೀನು ಕ್ರತುಶತಂಬುಲ ಪೂರ್ಣ ಕುಕ್ಷಿವಿ. ಓ ಕೃಪಾನಿಧಿ, ನೀನು ಯಜ್ಞಪುರುಷನೇ. ನೀನು ಕ್ರತುಶತಂಬುಲ, ಎಷ್ಟೋ ಯಜ್ಞಗಳಿಂದ ಕೊಡ್ತಕ್ಕಂಥ ಹವಿಸ್ಸೆಲ್ಲ ನಿನ್ನ ಹೊಟ್ಟೆಯಲ್ಲಿ ಸ್ವೀಕಾರ ಮಾಡ್ಕೊಂಡಿದ್ದೀಯ. ನೀನು ಪೂರ್ಣ ಕುಕ್ಷಿವಿ, ಯಜ್ಞ ಸ್ವರೂಪ ನೀನು. ಆದರೂ ಕೂಡ ಕಾನಿ ನೀ ವಿಟು ಕ್ರೇಪುಲುನ್ ಸುತುಲು ನೈ. ಆದರೆ ನೀನೀಗೇನು ಮಾಡಿದೆ, ನನ್ನ ಮಾಯೆ ಎಂಬ ಅಜ್ಞಾನವನ್ನು ಕಳಚೋದಕ್ಕೋಸ್ಕರ ನೀನೇನು ಮಾಡಿದೆ, ಕ್ರೇಪುಲೈ. ಕ್ರೇಪುಲು ಅಂದರೆ ಎಲ್ಲ ಗೋವತ್ಸಗಳ ರೂಪದಲ್ಲಿ ನೀನೇ ಆಗಿಬಿಟ್ಟೆ. ಸುತುಲು ನೈ, ಆ ಗೋಪಿಕಾ ಸ್ತ್ರೀಯರ ಮಕ್ಕಳೆಲ್ಲ ನೀನೇ ಆಗಿಬಿಟ್ಟೆ. ಗೊಲ್ಲ ಬಾಲಕರು ಕೂಡ ನೀನೇ ಆಗ್ಬಿಟ್ಟು ಚೆನುಬಾಲುತ್ರಾವುಚು, ಅವರ ಸ್ತನ್ಯವನ್ನು ನೀನು ಕುಡಿಯುತ್ತಾ ಚೊಕ್ಕಿ ಆಡುಚುನ್, ಅವರ ಹತ್ರ ಅವರ ಆ ಸ್ತನ್ಯವನ್ನು ಕುಡಿತಾ ಪರವಶನ ಆದೆ ನೀನು. ಕೌತುಕ ಸ್ಥಿತಿಂಜರಿಂಪಗ, ಆಟ ಆಡಿಕೊಂಡು ಎಷ್ಟೋ ಉತ್ಸಾಹವಾಗಿ ಅವರ ಸುತ್ತು ಮುತ್ತು ಅವ್ರ ಹಿಂದೆ ಮುಂದೆ ತಿರುಗಾಡ್ತಾ ಇದ್ದೀಯಲ್ಲ ನೀನು ಇಷ್ಟು ಭಕ್ತ ಸುಲಭನಾಗಿ ಅವರಿಗೆ ವಶನಾಗ್ಬಿಟ್ಟು ಅವರ ಸುತ್ತಮುತ್ತು ಇದ್ದು ಅವ್ರನ್ನ ಆನಂದಗೊಳಿಸ್ತಾ ಇದ್ದೀಯಲ್ಲ ನೀನು. ಹಾಗಾದರೆ ತಲ್ಲುಲೈ ವಿಲಸಿಲ್ಲು ಗೋವುಲ, ನಿನಗೆ ಹಾಲನ್ನು ಕೊಟ್ಟಂತಹ ನೀನು ಗೋವತ್ಸ ರೂಪದಲ್ಲಿದ್ದಾಗ ನಿನಗೆ ಹಾಲನ್ನು ಕೊಟ್ಟಂಥ ಆ ಗೋವುಗಳ ಹಾಗೂ ಗೋಪಿಕಾ ಸತುಲ ಗೊಲ್ಲ ಬಾಲಕರೆಲ್ಲರ ರೂಪದಲ್ಲೂ ನೀನೇ ಬಂದೆಲ್ಲ. ಆಗ ಗೋಪಿಕಾ ಸ್ತ್ರೀಯರು ಕೂಡ ನಿನಗೆ ಸ್ತನ್ಯ ಕೊಟ್ಟರು. ಅಂತಹ ಗೋಪಿಕಾ ಸ್ತ್ರೀಯರ ಮತ್ತು ಆ ಗೋವುಗಳ ಧನ್ಯತಲೆಟ್ಲು ಸೆಪ್ಪಂಗ ಜಾಲುವಾಂಡಂಗೃಪಾನಿಧಿ. ಅವರು ಏನು ಪುಣ್ಯ ಮಾಡ್ಕೊಂಡಿದ್ದಾರೋ ಆ ಗೋವುಗಳು, ಗೋಪಿಕಾ ಸ್ತ್ರೀಯರು ಎಷ್ಟು ಪುಣ್ಯ ಮಾಡಿದ್ದಾರೋ, ಏನು ಕಥೆಯೋ ನನಗೆ ಹೇಳಲಿಕ್ಕೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ. ಯಾಕೆ, ನಾನು ನಿನ್ನ ಮೇಲೆ ಅಜ್ಞಾನದಿಂದ ಮಾಯೆ
ಎಸೆಯೋಕ್ಕೆ ನೋಡಿದೆ. ಆದರೆ ಅವರೆಲ್ಲರೂ ಕೂಡ ಪ್ರೀತಿಯಿಂದ ಆ ರೂಪದಲ್ಲಿ ಬಂದಂತಹ ನಿನಗೆ ಸ್ತನ್ಯವನ್ನು ಕೊಟ್ಟರು. ಅವರ ಪ್ರೀತಿ ಭಕ್ತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೀನು ಒದಗಿದೆ. ಕೃಪಾನಿಧಿ ನೀನು, ಕರುಣಾಮಯ ನೀನು. ಆದ್ದರಿಂದಲೇ ಗೋಪಿಕೆಯರಿಗೆ ಎಲ್ಲರಿಗೂ ಕೂಡ ಅಷ್ಟು ಧನ್ಯತೆಯನ್ನು ನೀನು ಕರುಣಿಸಿದೆ, ಪ್ರಸಾದಿಸಿದೆ ನೀನು. ಪರಿಪೂರ್ಣಂಬು ಪುರಾಣಮುಂಬರಮಾನಂದಂಬುನೈನ ಬ್ರಹ್ಮಮೇ చెలికాండరుదరుదు నందఘోష స్థిర జనముల ಭಾಗ್ಯರೇಖ ಚಿಂತಿಂಪಂಗನ್. ಎಲ್ಲರಿಗೂ ಭಾಗ್ಯರೇಖೆ ಬರೀತಕ್ಕಂಥ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಬ್ರಹ್ಮನಿಗೆ. ಸೃಷ್ಟಿಕರ್ತನಾದ ಬ್ರಹ್ಮ ಹಣೆ ಬರಹ ಬರೀತಾನೆ ಅನ್ನತಕ್ಕಂಥದ್ದು. ಈ ನಂದಗೋಕುಲ ಜನರಿಗೆ ಯಾವುದಪ್ಪ ಭಾಗ್ಯರೇಖೆ ಇದೆ ಅವರಿಗೆ ಅಂತ ಬ್ರಹ್ಮನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಂದಘೋಷ ಸ್ಥಿರ ಜನಮೂಲ ಭಾಗ್ಯರೇಖ ಚಿಂತಿಂಪಗನ್. ಇವರ ಭಾಗ್ಯರೇಖೆ ಎಷ್ಟು ಅದ್ಭುತವಾಗಿದೆ, ಅದನ್ನು ಊಹಿಸಕ್ಕೆ ಕೂಡ ವಿಧಾತ ನಾನು, ಬ್ರಹ್ಮ, ನನಗೇ ಸಾಧ್ಯ ಆಗ್ತಾ ಇಲ್ಲ ಅನ್ನತಕ್ಕಂಥ ಭಾವ. ಯಾಕಪ್ಪ ಅಂತಂದರೆ ಪರಿಪೂರ್ಣಂಬು, ನೀನೆಂತಹವನು, ಇಡೀ ಪ್ರಪಂಚವನ್ನೇ ನಿನ್ನಲ್ಲಿ ಧರಿಸಿರತಕ್ಕಂಥ ಪರಿಪೂರ್ಣ ಸ್ವರೂಪ ನೀನು. ದೇಶ ಕಾಲ ವಸ್ತು ಪರಿಚ್ಛೇದ ಇಲ್ಲ ನಿನಗೆ, ಪರಿಪೂರ್ಣ ಸ್ವರೂಪ ನೀನು. ಪುರಾಣಮು, ಅನಾದಿಯಾದಂತಹವನು ನೀನು. ತ್ರಿಕಾಲಾಬಾಧ್ಯ, ಯಾವಾಗಲಿಂದ ಇದೆಯೋ ಎಲ್ಲದಕ್ಕಿಂತ ಮೊದಲಿನಿಂದ ಇರತಕ್ಕಂತಹವನು ನೀನು. ಪರಮಾನಂದಾಂಬುನೈನ ಬ್ರಹ್ಮಮು, ಪರಮಾನಂದ ನೀನು ಅಂತಂದರೆ ಸಚ್ಚಿದಾನಂದ ಪೂರ್ಣ ಸುಖ ಸ್ವರೂಪ ನೀನು, ಅಖಂಡ ಆನಂದ ರೂಪ ನೀನು. ಅಂತಹ ಪರಬ್ರಹ್ಮನೇ ಆದಂಥ ನೀನೇ ಏನಾಗಿದ್ದೀಯ ಈಗ ನಂದಗೋಕುಲದಲ್ಲಿರ್ತಕ್ಕಂಥ ಮನುಷ್ಯರಿಗೆಲ್ಲ ಚಳಿಕಾಂಡರು ಅರುದು. ಅಪ್ಪ ನೀನೇ ಇಲ್ಲಿ ಅವ್ರನ್ನೆಲ್ಲ ಅವ್ರ ಜೊತೆಯಲ್ಲಿ ಒಡನಾಡಿ, ಅವ್ರ ಜೊತೆಯಲ್ಲಿ ಆಟ ಆಡಿ, ಅವ್ರ ಕೈಲಿ ಕೊಟ್ಟಂಥ ತಿಂಡಿ ತಿಂದು ಅವರೊಳಗೆ ಒಬ್ಬನಾಗಿರ್ತಕ್ಕಂಥ ಪರಮಮಿತ್ರನಾಗಿದ್ದೀಯ ನೀನು. ಚಳಿಕಾಂಡು ಅಂತಂದರೆ ಪರಮಮಿತ್ರನಾಗಿದ್ದೀಯ ನೀನು. ನೀನು ಪರಿಪೂರ್ಣ ಬ್ರಹ್ಮ ನೀನು. ನಿನಗೆ ದೇಶಕಾಲ ಪರಿಚ್ಛೇದವೇ ಇಲ್ಲ, ಪೂರ್ಣ ನೀನು, ಪೂರ್ಣ ಸ್ವರೂಪ ನೀನು, ಸಚ್ಚಿದಾನಂದ ಸ್ವರೂಪ. ಅಂತಹವನು ಬಂದು ಇವ್ರ ಮಧ್ಯೆ ಇಷ್ಟು ಸುಲಭನಾಗಿ ಅವ್ರ ಜೊತೆ ಆಟ ಆಡ್ಕೊಂಡಿದ್ದೀಯಲ್ಲ ನೀನು, ಒಳ್ಳೆ ಸ್ನೇಹಿತನಂತೆ ಇದ್ದಿಲ್ಲ. ಇವರ ಭಾಗ್ಯ ರೇಖೆ ಯಾವ ರೀತಿಯಾದದ್ದು ಅನ್ನೋದನ್ನು ನನಗೆ ಊಹಿಸೋಕ್ಕಾಗ್ತಿಲ್ಲ. ಅದನ್ನೆಷ್ಟು ಭಾಗ್ಯ ಪಡ್ಕೊಂಡಿದ್ದಾರೆ ಅವರು. ನಿನ್ನ ಕರುಣೆ ಅನ್ನತಕ್ಕಂತಹ ಕಡಲನ್ನು ಪೂರ್ತಿ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಕೃಪಾನಿಧಿಯಾದಂಥ ನಿನ್ನ ಕೃಪೆ ಎಲ್ಲವೂ ಕೂಡ ನೀನು ಅವರಿಗೆ ಕೊಟ್ಟು ಬಿಟ್ಟಿದೀಯ. ಅದು ಯಾವ ಭಾಗ್ಯ, ಹಿಂದಿನ ಭಾಗ್ಯ, ಪೂರ್ವ ಪುಣ್ಯಗಳು ಏನೇನು ಮಾಡ್ಕೊಂಡಿದ್ರು ಇವರಿಗೆ ಇಷ್ಟು ಒಂದು ಪರಬ್ರಹ್ಮನ ಜೊತೆಯಲ್ಲಿ ಒಂದಾಗಿ ಬೆರೀತಕ್ಕಂಥ ಒಂದು ಭಾಗ್ಯ ಸಿಕ್ಕಿದೆಯಲ್ಲ ಅಂತ ಮುಂತಾಗಿ ಬ್ರಹ್ಮ ಹೇಳ್ತಾ ಇದ್ದಾನೆ.